ಇದು ಮೊದಲ ಬಾರಿಗೆ ಕಂಡು ಬಂದಿದ್ದು ಹಂದಿ ಸ್ಪೀಸೀಸ್ ಅಲ್ಲಿ. ಅದಕ್ಕೆ ಕಾರಣಕ್ಕೆ ಸ್ವೈನ್ ಫ್ಲೂ ಅಂತ ಹೇಳ್ತೀವಿ. ಸೊ ಸ್ವೈನ್ ಫ್ಲೂ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಮ್ಮ ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಹಂದಿ ಜ್ವರ. ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ವಿತೌಟ್ ಮಾಸ್ಕ್ ಹೋಗ್ತೀವಿ. ಸೊ ಜನ ನೆಗಡಿ ಇರಬಹುದು, ಕೋಲ್ಡ್ ಇರಬಹುದು, ಕೆಮ್ಮು ಇರಬಹುದು. ಸೊ ಅದರಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ನಮಗೆ ಬರೋದ್ ಸಾಧ್ಯತೆ ಇರುತ್ತೆ. H1N1 ಬೇಸಿಕಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದ್ರೆ ವೈರಲ್ ಫೀವರ್ಸ್ ಅಲ್ಲಿ ಏನಿರುತ್ತೆ ಅದರ ತರಾನೇ ಇರುತ್ತೆ, ಬಟ್ ಇಂಟೆನ್ಸಿಟಿ ಅಂಡ್ ಸಿವಿಯಾರಿಟಿ ಜಾಸ್ತಿ ಇರುತ್ತೆ. ಮೇನ್ಲಿ ಇದೇನಂತಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ನ, ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗೋದು. ಕೋವಿಡ್ ಟೈಮಲ್ಲೂ ಇದೇ ಆಗಿದ್ದು. ನಮ್ಮ ಪೇರೆಂಟ್ಸ್ ಮನೆಯಲ್ಲಿ ಇರ್ತಾರೆ, ಏಜ್ಡ್ ಇರ್ತಾರೆ, ಅವ್ರು ಎಲ್ಲೂ ಆಚೆ ಹೋಗಲ್ಲ ಪಾಪ. ಬಟ್ ಮಕ್ಕಳು ನಾವು ಆಚೆ ಹೋಗಿ ಶೀತ, ಕೆಮ್ಮು, ನೆಗಡಿ ಅಲ್ಲಿಂದ ಆಚೆಯಿಂದ ಮನೆಯಲ್ಲಿ ಕೊಟ್ಬಿಡ್ತೀವಿ. ಸೆಲ್ಫ್ ಮೆಡಿಕೇಶನ್ ಟು ಎನ್ ಎಕ್ಸ್ಟೆಂಟ್ ಈಸ್ ಅಡ್ವೈಸ್ಡ್. ಸಿಂಪ್ಟಮ್ಸ್ ಕಮ್ಮಿ ಇದ್ದಾಗ ಓಕೆ ನೀವು ತಗೊಂಡ್ರಿ ಫೈನ್, ಬಟ್ 2 ದಿನದಿಂದ 3ನೇ ದಿನಕ್ಕೆ ಹೋಯ್ತು ಅನ್ಕೊಳ್ಳಿ ಸಿಂಪ್ಟಮ್ಸ್, ಇಟ್ ಈಸ್ ಆಲ್ವೇಸ್ ಬೆಟರ್ ನೀವು ನಿಮ್ಮ ಫಿಸಿಷಿಯನ್ ಇರಲಿ, ಫ್ಯಾಮಿಲಿ ಡಾಕ್ಟರ್ ಇರಲಿ, ಅವ್ರಿಗೆ ಹೋಗಿ ನೀವು ತೋರಿಸುವಂಥದ್ದು ಬೆಸ್ಟ್, ಎಕ್ಸಾಮಿನ್ ಮಾಡ್ಕೊಂಡ್ರೆ ಬೆಟರ್. ಡಾಕ್ಟರ್, ಈ H1N1 ಜ್ವರ ಏನಿದೆ ಇದು ಇಂಥದ್ದೇ ಏಜ್ ಗ್ರೂಪಿಗೆ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ, ಇಂಥ ಏಜ್ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ, ಆ ಥರ ಏನಾದರೂ ಇದೆಯಾ? ರಿಸ್ಕ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಮೇನ್ಲಿ ಎಲ್ಡರ್ಲಿ ಏಜ್ ಗ್ರೂಪ್, 60ಕ್ಕಿಂತ ಜಾಸ್ತಿ ವಯಸ್ಸಿದ್ದವರು, ಈ ಕಡೆ 10ಕ್ಕಿಂತ ಕಡಿಮೆ ವಯಸ್ಸಿದ್ದವರು. ಸೊ ಎಕ್ಸ್ಟ್ರೀಮ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಪ್ರೆಗ್ನೆಂಟ್ ಇರಬಹುದು, ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಮುಂಚೆ ಹೇಳ್ದಂಗೆ ಆಸ್ತಮಾ, COPD ಇದ್ದವ್ರು ಇರ್ಬೋದು, ಡಯಾಬಿಟಿಸ್ ಕಾಯಿಲೆ ಇದ್ದವ್ರು ಇರ್ಬೋದು, ಹೈಪರ್ ಟೆನ್ಷನ್ ಕಾಯಿಲೆ ಇದ್ದವ್ರು ಇರ್ಬೋದು, ಹಾರ್ಟ್ ಕಾಯಿಲೆ ಇದ್ದವ್ರು ಇರ್ಬೋದು. ಇವ್ರದ್ದು ಇಮ್ಯುನಿಟಿ ಸ್ವಲ್ಪ ಲೋ ಇರುತ್ತೆ. ಸೊ ಇಂಥವರಿಗೆ ಸ್ವಲ್ಪ ಸಾಧ್ಯತೆ ಜಾಸ್ತಿ ಇರುತ್ತೆ ಕಂಪೇರ್ ಟು ಜನರಲ್ ಪಾಪ್ಯುಲೇಷನ್. ಬರೋದೇ ಇಲ್ಲ ಥರದ ಯಾವ ಕಾಯಿಲೆನೂ ಇಲ್ಲ ವರ್ಲ್ಡಲ್ಲಿ. ನನಗೆ ಈ ಕಾಯಿಲೆ ಬರಲ್ಲ ಅನ್ನೋದು ಯಾವುದು ಕಾಯಿಲೆನೂ ಇಲ್ಲ. ವ್ಯಾಕ್ಸಿನ್ ತಗೊಂಡ್ರು ಕಡಿಮೆ ಸಾಧ್ಯತೆ ಇರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಒಂದು ಟೈಮಲ್ಲಿ ಜನರ ನಿದ್ದೆಯನ್ನು ಕೆಡಿಸಿದಂತಹ ಒಂದು ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ರೆ ಹಂದಿ ಜ್ವರ. ಇದನ್ನು ನಾವು H1N1 ಅಂತ ಕೂಡ ಕರಿತೇವೆ. ಸೊ ಇದರ ಸಿವಿಯಾರಿಟಿ ಎಷ್ಟಿತ್ತು ಅಂತ ಹೇಳಿದ್ರೆ WHO ಈ ಹಂದಿ ಜ್ವರವನ್ನು ಜಾಗತಿಕ ಸಾಂಕ್ರಾಮಿಕ ರೋಗ ಅಂತ ಅನೌನ್ಸ್ ಮಾಡಿತ್ತು. ಹಾಗಿದ್ರೆ ಈ H1N1 ಬಂದಾಗ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಇದು ಬರದೇ ಇರೋ ರೀತಿಯಲ್ಲಿ ಹೇಗೆ ಪ್ರಿಕಾಷನ್ಸ್ ಅನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಿ ನಜೀರುದ್ದೀನ್, ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್, ಫೋರ್ಟಿಸ್ ಹಾಸ್ಪಿಟಲ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಸೀರ್. ಡಾಕ್ಟರ್, ಈ H1N1 ಅಂತದ ಇದನ್ನು ನಾವು ಹಂದಿ ಜ್ವರ ಅಂತ ಕೂಡ ಕರಿತೇವೆ. ಸೊ ಎಕ್ಸಾಕ್ಟ್ಲಿ H1N1 ಜ್ವರ ಅಂತ ಹೇಳಿದ್ರೆ ಏನು, ಇದು ಬರೋದಕ್ಕೆ ಕಾರಣ ಏನು ಡಾಕ್ಟರ್? ಮೇನ್ಲಿ ಇದು ಇನ್ಫ್ಲುಯೆನ್ಸಾ ವೈರಸ್ ಅಂತ ಹೇಳ್ತೀವಿ. H1N1 ಇನ್ಫ್ಲುಯೆನ್ಸಾ ವೈರಸ್ ಅಂತ ಹೇಳ್ತೀವಿ. ಇದು ಮೊದಲ ಬಾರಿಗೆ ಕಂಡು ಬಂದಿದ್ದು ಹಂದಿ ಸ್ಪೀಸೀಸ್ ಅಲ್ಲಿ. ಅದಕ್ಕೆ ಕಾರಣಕ್ಕೆ ಸ್ವೈನ್ ಫ್ಲೂ ಅಂತ ಹೇಳ್ತೀವಿ. ಸೊ ಸ್ವೈನ್ ಫ್ಲೂ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಮ್ಮ ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಹಂದಿ ಜ್ವರ ಅಂತ ಕರೀತಾರೆ. ಸೊ ಮೊದಲ ಬಾರಿಗೆ ಅದು ಕಂಡು ಬಂದಿದ್ದು ಹಂದಿಯಲ್ಲಿ ಅಂತ ಆ ಥರ ಹೆಸರು ಬಂದಿತ್ತು, ಸ್ವೈನ್ ಫ್ಲೂ ಅಂತ. ಸೊ ಇಟ್ಸ್ ಬೇಸಿಕಲಿ ಹ್ಯೂಮನ್ ಇನ್ಫ್ಲುಯೆನ್ಸಾ ವೈರಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಅದು ಈಗ ಮನುಷ್ಯರಲ್ಲೂ ಅದು ಕಂಡು ಬರುತ್ತೆ. ಇಟ್ಸ್ ಎ ವೆರಿ ಕಾಮನ್ ವೈರಸ್, ಮನುಷ್ಯರಲ್ಲೂ ಕಂಡು ಬರುತ್ತೆ. ಸೊ ಇದು ಹರಡೋದು ಬೇಸಿಕಲಿ ಹೇಗೆ ಅಂತಂದರೆ, ಈಗ ಒಂದು ಇನ್ಫೆಕ್ಟೆಡ್ ಪೇಷಂಟ್ ಇತ್ತು, ಇನ್ಫ್ಲುಯೆನ್ಸಾ ಪೇಷಂಟ್, ಸ್ವೈನ್ ಫ್ಲೂ ಪೇಷಂಟ್ ಯಾರನ್ನ ಇದ್ದಾರೆ ಅಂದ್ಕೊಳ್ಳಿ. ಸೊ ಅವರು ಬೇಸಿಕಲಿ ಅದು ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತಂದರೆ ಸಿಂಪ್ಟಮ್ಸ್ ಸಪೋಸ್ ಜ್ವರ ಇರಲಿ, ನೆಗಡಿ ಇರಲಿ, ಕೆಮ್ಮು ಇರಲಿ. ಸೊ ಅದಾದಾಗ ಕೆಮ್ಮಿದಾಗ, ಶೀತ ಬಂದಾಗ ಡ್ರಾಪ್ಲೆಟ್ಸಲ್ಲಿ ಸೆಕ್ರೀಷನ್ಸ್ ಇರುತ್ತೆ, ಏರೋಸಾಲ್ ಅಂತ ಹೇಳ್ತೀವಿ, ಡ್ರಾಪ್ಲೆಟ್ ಸೆಕ್ರೀಷನ್ಸ್ ಅಂತ ಹೇಳ್ತೀವಿ. ಅದು ಇನ್ನೊಬ್ಬರು ಉಸಿರಾಡಿದ್ರು ಅನ್ಕೊಳ್ಳಿ, ಅಥವಾ ಹತ್ತಿರ ಇದ್ರೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ ಇತ್ತು, ಅಥವಾ ಅದನ್ನು ವಾಯು ಮುಖಾಂತರ ಉಸಿರಾಡಿದ್ರು ಅನ್ಕೊಳ್ಳಿ, ಅಥವಾ ಕಾಂಟಾಮಿನೇಟೆಡ್ ಸರ್ಫೇಸಲ್ಲಿ ಟಚ್ ಇರಲಿ ಅಥವಾ ಕ್ಲೋಸ್ ಕಾಂಟ್ಯಾಕ್ಟ್ ಇತ್ತು ಅಂತಂದರೆ ಅದರಿಂದ ಹರಡದ್ದು ಸಾಧ್ಯತೆ ಇರುತ್ತೆ. ಅಗೇನ್ ಟಚ್ ಮಾಡಿದರೆ ನಿಮಗೆ ಬರುತ್ತೆ ಅಂತಲ್ಲ, ಇಟ್ ವಿಲ್ ಡಿಪೆಂಡ್ ಆನ್ ನಿಮ್ಮ ಇಮ್ಯುನಿಟಿ ಹೇಗಿದೆ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಮ್ಯುನಿಟಿ ಸ್ಟ್ರಾಂಗ್ ಆಗಿದ್ದಾಗ ಬರ್ದೇ ಇರೋ ಚಾನ್ಸಸ್ ಇರುತ್ತೆ. ಹಾಗೆ ಇಮ್ಯುನಿಟಿ ಕಡಿಮೆ ಇದ್ದಾಗ ಈಸಿಲಿ ಬಂದೇ ಬರುತ್ತೆ, ಸಾಧ್ಯತೆ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಅಷ್ಟೇ ಬರುತ್ತೆ ಹಾಗಾದ್ರೆ H1N1. ಮೇನ್ಲಿ ಹರಡೋದು
ಇವೆಲ್ಲ ಮುಖಾಂತರನೇ. ಸೊ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರಬಹುದು, ಅಥವಾ ಕಂಟಾಮಿನೇಟೆಡ್ ಸರ್ಫೇಸ್ ಇರಬಹುದು, ಅಥವಾ ಹೇಳ್ದಂಗೆ ಕೆಮ್ಮು, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ವಿತೌಟ್ ಮಾಸ್ಕ್ ಹೋಗ್ತೀವಿ, ಸೊ ಜನ ನೆಗಡಿ ಇರಬಹುದು, ಕೋಲ್ಡ್ ಇರಬಹುದು, ಕೆಮ್ಮು ಇರಬಹುದು. ಸೊ ಅದರಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ನಮಗೆ ಬರೋದ್ ಸಾಧ್ಯತೆ ಇರುತ್ತೆ. ಡಾಕ್ಟರ್, ಈಗ ವೆದರ್ ಚೇಂಜ್ ಆಗೋದಕ್ಕೂ ಅಂಡ್ ಈ ಒಂದು ಜ್ವರ ಬರೋದಕ್ಕೆ ಏನಾದ್ರೂ ಕಾರಣ ಇದೆಯಾ? ಯಾಕೆಂತ ಅಂದ್ರೆ ಯೂಶಲಿ ನಮ್ಗೆ ಮಾಮೂಲಿ ಜ್ವರ ಬಂದಾಗ ನಾವ್ ಅಂತೀವಿ ಮಳೆ ಟೈಮಲ್ಲಿ ಅಥವಾ ಈ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗಿರುತ್ತೆ ಅಂತ. ಸೊ ಹಾಗಾಗಿ ಇದಕ್ಕೂ ಮತ್ತೆ H1N1 ವೆದರ್ ಚೇಂಜ್ ಆಗೋದಕ್ಕೂ ಏನಾದ್ರೂ ಕನೆಕ್ಷನ್ ಇದೆ? ಡೆಫಿನೆಟ್ಲಿ ಇದೆ. ವಾತಾವರಣ ಚೇಂಜಸ್ ಆದ್ರೆ ವೈರಸ್ದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದಿರುತ್ತೆ, ವೇರ್ ವೈರಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರದ್ದು ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಸೊ ಫೇವರೇಬಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ H1N1ಗೆ ಒಂದು ಮಳೆಗಾಲ, ಒಂದು ಚಳಿಗಾಲ. ಸೊ ಇವೆರಡು ಮೇನ್ ಫೇವರೇಬಲ್ ಕಂಡೀಷನ್ಸ್ ಅದಕ್ಕೆ. ಸೊ ಫೇವರೇಬಲ್ ಕಂಡೀಷನ್ಸ್ ಇದ್ದಾಗ ಅದು ಇಟ್ ರೆಪ್ಲಿಕೇಟ್ಸ್ ವೆಲ್, ಇಟ್ ಸರ್ವೈವ್ಸ್ ವೆಲ್, ಈ ಥರ ಇಟ್ ಫೇವರ್ಸ್ ಗ್ರೋತ್, ಆ ಥರ ಇರುತ್ತೆ ವಾತಾವರಣ ಡಿಪೆಂಡೆನ್ಸಿ. ಸೊ ಹಾಗಾದ್ರೆ ಮಳೆ ಟೈಮಲ್ಲಿ ಅಥವಾ ಚಳಿ ಟೈಮಲ್ಲಿ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಂದ್ರೆ ಬೇಸಿಗೆ ಕಾಲ ಕಂಪೇರ್ ಮಾಡಿದ್ರೆ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ. ಬಟ್ ಡಸಂಟ್ ಮೀನ್ ದಟ್ ಈಗ ಬೇಸಿಗೆ ಕಾಲ ಬಂದಿದೆ ನಾವು ಸೇಫ್ ಬರದೇ ಇಲ್ಲ ಅನ್ನೋ ತರ ಏನಿಲ್ಲ. ಅಂದ್ರೆ ಕೇರ್ಲೆಸ್ ಆಗಿರ್ಬಾರ್ದು. ಅಂದ್ರೆ ಬರೋ ಚಾನ್ಸಸ್ ಕಡಿಮೆ ಇರ್ಬೋದು, ಹಾಗಂತ ಬರದೇ ಇಲ್ಲ ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಆಗಿದ್ರೆ ಕಷ್ಟ ಆಗುತ್ತೆ. ಡಾಕ್ಟರ್, ಈ H1N1 ಜ್ವರ ಬಂದಾಗ ಸಿಂಪ್ಟಮ್ಸ್ ಏನೆಲ್ಲ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ? H1N1 ಬೇಸಿಕಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದ್ರೆ ವೈರಲ್ ಫೀವರ್ಸ್ ಅಲ್ಲಿ ಏನಿರುತ್ತೆ ಅದರ ತರಾನೇ ಇರುತ್ತೆ, ಬಟ್ ಇಂಟೆನ್ಸಿಟಿ ಅಂಡ್ ಸಿವಿಯಾರಿಟಿ ಜಾಸ್ತಿ ಇರುತ್ತೆ. ಸೊ ಸಪೋಸ್ ಜ್ವರ, ಶೀತ, ನೆಗಡಿ, ಮೈಕೈ ನೋವು, ತಲೆನೋವು, ಕೆಮ್ಮಿರಲಿ, ದೀಸ್ ಆರ್ ದ ಬೇಸಿಕ್ ಸಿಂಪ್ಟಮ್ಸ್ ನಾವು ಒಂದು ವೈರಲ್ ಫೀವರಲ್ಲೂ ನೋಡ್ತೀವಿ. ಬಟ್ ಅದರದ್ದು ಇಂಟೆನ್ಸಿಟಿ ಅಂತಂದರೆ ಈಗ ಜ್ವರ ಇಂಟೆನ್ಸಿಟಿ ನಾವು ಸಿಂಪಲ್ ಫ್ಲೂ ಬಂದಾಗ ಹೇಗಿರುತ್ತೆ, H1N1 ಅಲ್ಲಿ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಮೈಕೈ ನೋವು ಸಿಂಪ್ಟಮ್ಸು ಇರಲಿ. ಸೊ ಪೇಷಂಟ್ಸ್ ವಿಲ್ ಕಮ್ ಟು ಅಸ್, ಅವರು ಹೇಳದ ಪ್ರಕಾರದಿಂದನೇ ನಾವು ಸಸ್ಪೆಕ್ಟ್ ಮಾಡ್ತೀವಿ. ನನಗೆ ಈ ಥರ ಜ್ವರ ಇರಲಿಲ್ಲ, ಯಾಕೋ ಈ ಸತಿ ನನಗೆ ತುಂಬ ಜ್ವರ ಆಗಿದೆ, ಯಾಕೋ ಈ ಸತಿ ತುಂಬ ಮೈಕೈ ನೋವು ಆಗ್ತಾ ಇದೆ, ತುಂಬ ಶೀತ ಬರ್ತಾ ಇದೆ, ಕೆಮ್ಮು ತುಂಬ ಸಡನ್ಲಿ ಒಂದೆರಡು ದಿನದಲ್ಲೇ ಜಾಸ್ತಿ ಆಗೋಗಿದೆ. ಸೊ ಈ ಥರ ಹಿಸ್ಟ್ರಿ ಅವ್ರು ಯಾವಾಗ ಹೇಳ್ತಾರೆ ನಾವು ಸಸ್ಪೆಕ್ಟ್ ಮಾಡ್ಕೊತೀವಿ, ಎಸ್ಪೆಷಲಿ ಸೀಸನ್ ಇದ್ದಾಗ. ಈಗ ನೀವು ವಾತಾವರಣದ ಬಗ್ಗೆ ಹೇಳಿದ್ರಿ, ಸೊ ಫ್ಲೂ ಸೀಸನ್ ಅಂತ ಹೇಳ್ತೀವಿ ನಾವು. ಕೋಲ್ಡ್ ಸೀಸನ್ ಇದ್ದಾಗ ಅಥವಾ ಮಳೆಗಾಲದ ಸೀಸನ್ ಇದ್ದಾಗ ಪೇಷಂಟ್ಸ್ ಬಂದು ಈ ಥರ ಹೇಳಿದಾಗ ನಾವು ಅದನ್ನ ಕಂಪ್ಯಾರಿಸನ್ ಕೇಳ್ತೀವಿ. ಮುಂಚೆ ನಿಮಗೆ ಜ್ವರ ಶೀತ ಬರ್ತಿತ್ತಲ್ಲ ಹೇಗಿರ್ತಿತ್ತು, ಅದಕ್ಕೆ ಕಂಪೇರ್ ಮಾಡಿದರೆ ಈಗ ಹೇಗಿದೆ ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಕೇಸಸ್ಸಲ್ಲಿ ಅವರು ಕ್ಲಿಯರ್ಲಿ ಅವ್ರು ಹೇಳೋದು ಹಿಸ್ಟ್ರಿಯಲ್ಲೇ ನಮಗೆ ಗೊತ್ತಾಗುತ್ತೆ ಕಿ ಓಕೆ ಸಿಂಪ್ಟಮ್ಸ್ ಈ ಸತಿ ಮುಂಚೆ ಥರ ಇಲ್ಲ ಅಂತ ನಾವು ಅವಾಗ ಸಸ್ಪೆಕ್ಟ್ ಮಾಡ್ತೀವಿ. ಆ್ಯಸ್ ಟ್ರೀಟಿಂಗ್ ಡಾಕ್ಟರ್ಸ್ ನಾವು ಸಸ್ಪೆಕ್ಟ್ ಮಾಡ್ತೀವಿ ಕಿ ಓಕೆ ಇರಬಹುದು, ಆರ್ ಪೇಷಂಟ್ ಈಸ್ ಸಸ್ಪಿಷಿಯಸ್ ಆಫ್ H1N1 ಸಿಂಪ್ಟಮ್ಸ್ ಅಂತ. ಸೊ ಮಾಮೂಲಿ ಜ್ವರ ಅಲ್ಲ, ಇದು H1N1 ಬರೋ ಸಿಂಪ್ಟಮ್ಸ್ ಜಾಸ್ತಿ ಇದೆ, ಅದರ ತರ ಕಾಣ್ತಾ ಇದೆ ಅಂತ ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಹಿಸ್ಟ್ರಿಯಲ್ಲಿ. ಹಾಗಾದ್ರೆ ಸಿಂಪ್ಟಮ್ಸ್ ವೈಸ್ ನೋಡೋದಾದ್ರೆ ಇದು ಮಾಮೂಲಿ ಜ್ವರ ತರನೇ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಅವರಿಗೆ. ಯಾಕಂದ್ರೆ ಮಾಮೂಲಿ ಜ್ವರ ಬಂದಾಗ ನಮ್ಗೆ ಇರೋ ಸಿಂಪ್ಟಮ್ಸ್ಗೂ ಈಗ ಡಾಕ್ಟರ್ ಆಗಿ ನಿಮಗೆ ಗೊತ್ತಾಗತ್ತೆ, ಆದ್ರೆ ಆಸ್ ಅ ನಾರ್ಮಲ್ ಪರ್ಸನ್ ಆಗಿ ನಮಗೆ ಅದು ಗೊತ್ತಾಗಲ್ಲ ಅಲ್ವಾ? ಸೊ ಆ ತರ ನಾವಾಗಿ ಅದನ್ನ ಮೇ ಬಿ ಈ ತರ ಇರ್ಬೋದು ಅಂತ ಯೋಚನೆ ಮಾಡಕ್ ಆಗತ್ತೆ ಡಾಕ್ಟರ್? ಯೋಚನೆ ಮಾಡಕ್ಕಾಗತ್ತೆ. ಅದ ಕಾರಣಕ್ಕೇನೆ ಒಂದ್ಸತಿ ಜ್ವರ, ಬಿಕಾಸ್ ಆಲ್ ಆಫ್ ಅಸ್ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಂತೀವಿ. ಜ್ವರ ಬಂತು ಡೋಲೋ ತಗೊಂಡ್ಬಿಡ್ತೀವಿ, ಶೀತ ಬಂತು ಕೋಲ್ಡ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀವಿ, ಆ ಥರ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ಅಸ್ ಫಸ್ಟ್ ಡೇನೆ ಯಾರು ಡಾಕ್ಟರ್ ಹತ್ರ ಹೋಗಲ್ಲ. ಸೊ ನಾವು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ, ಸಪೋಸ್ ಡೋಲೋನೇ ತಗೊಂಡ್ವಿ ಅನ್ಕೊಳ್ಳಿ ಅಥವಾ ಶೀತದ ಮಾತ್ರೆ ತಗೊಂಡ್ವಿ ಅನ್ಕೊಳ್ಳಿ, ಅದು ತಗೊಂಡಿದ ನಂತರನೂ ಇಂಪ್ರೂವ್ಮೆಂಟ್ ಏನು ಬರ್ತಾ ಇಲ್ಲ, 2 ದಿನ ಆದ್ರೂ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದಾವೆ, ಜ್ವರ ಜಾಸ್ತಿ ಹಾಕೊಂಡು ಚೇಂಜಸ್ ಕಾಣ್ತಾ ಇಲ್ಲ, ಸಿಂಪ್ಟಮ್ಸ್ ಸ್ವಲ್ಪ ಹೆಚ್ಚದ ಕಡೆ ಹೋಗ್ತಾ ಇದೆ ಅಂತ ಅಂದಾಗ ನಾವು ಬೆಟರ್ ವಿ ಗೋ ಟು ಡಾಕ್ಟರ್, ಎಕ್ಸಾಮಿನ್ ಅವರ್ ಸೆಲ್ಸ್. ಬಿಕಾಸ್ ಮೇನ್ಲಿ ಇದೇನಂತಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ನ, ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗೋದು. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ಅವಾಗ ನಿಮ್ಮ ವೈಟಲ್ಸ್ ಚೆಕ್ ಮಾಡ್ತಾರೆ, ಪಲ್ಸ್ ಚೆಕ್ ಮಾಡ್ತಾರೆ, ನಿಮ್ದು ಟೆಂಪ್ರೇಚರ್ ಚೆಕ್ ಮಾಡ್ತಾರೆ, ಶ್ವಾಸಕೋಶದ್ದು ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಸಪೋಸ್ ಆ ವೈರಸ್ ಲಂಗ್ನ ಎಫೆಕ್ಟ್ ಮಾಡಿತು ಅಂತಂದರೆ ಡಾಕ್ಟ್ರಿಗೆ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಇದು ಇಟ್ ಹ್ಯಾಸ್ ರೀಚ್ ದ ಲಂಗ್ ಅಂತ. ಸೊ ಎಕ್ಸಾಮಿನೇಷನಲ್ಲಿ ಅದು ಗೊತ್ತಾದಾಗ ಡಾಕ್ಟರ್ ಹಿಮ್ಸೆಲ್ಫ್ ವಿಲ್ ಟೆಲ್ ಆರ್ ಹರ್ಸೆಲ್ಫ್ ವಿಲ್ ಟೆಲ್ ಕಿ ದಿಸ್ ಲುಕ್ಸ್ ಲೈಕ್ ಎ ರೆಸ್ಪಿರೇಟರಿ ಇನ್ಫೆಕ್ಷನ್, ಆ್ಯಂಡ್ ಅವಾಗ ಅವ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಕಾರಣಕ್ಕೆ ಸೆಲ್ಫ್ ಮೆಡಿಕೇಶನ್ ಟು ಎನ್ ಎಕ್ಸ್ಟೆಂಟ್
ಈಸ್ ಅಡ್ವೈಸ್ಡ್ ಸಿಂಪ್ಟಮ್ಸ್ ಕಮ್ಮಿ ಇದ್ದಾಗ ಓಕೆ ನೀವು ತಗೊಂಡ್ರಿ ಫೈನ್, ಬಟ್ 2 ದಿನದಿಂದ 3ನೇ ದಿನಕ್ಕೆ ಹೋಯ್ತು ಅಂದ್ಕೊಳ್ಳಿ ಸಿಂಪ್ಟಮ್ಸ್, ಇಟ್ ಈಸ್ ಆಲ್ವೇಸ್ ಬೆಟರ್ ನೀವು ನಿಮ್ಮ ಫಿಸಿಷಿಯನ್ ಇರಲಿ, ಫ್ಯಾಮಿಲಿ ಡಾಕ್ಟರ್ ಇರಲಿ, ಅವ್ರಿಗೆ ಹೋಗಿ ನೀವು ತೋರಿಸುವಂಥದ್ದು ಬೆಸ್ಟ್, ಎಕ್ಸಾಮಿನ್ ಮಾಡ್ಕೊಂಡ್ರೆ ಬೆಟರ್ ಅದು. ಸೊ ಸೆಲ್ಫ್ ಡಾಕ್ಟರ್ ಯಾವತ್ತೂ ಆಗಬಾರ್ದು. ಬಿಕಾಸ್ ಏನು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಪ್ರೋಗ್ರೆಸ್ ಈಸ್ ವೆರಿ ರ್ಯಾಪಿಡ್, ತುಂಬಾ ಬೇಗ ಆಗುತ್ತೆ, ಬೇಗ ಪ್ರೋಗ್ರೆಸ್ ಆಗಿಬಿಡುತ್ತೆ ನಿಮೋನಿಯಾ ಆಗಿ. ಸೊ ಸಪೋಸ್ ಪೇಷಂಟ್ ಇಮ್ಯುನಿಟಿ ಕಡಿಮೆ ಇತ್ತು ಅಂದ್ಕೊಳ್ಳಿ, ಅವರಿಗೆ ಡಯಾಬಿಟಿಸ್ ಇತ್ತು, ಅವ್ರ ಎಲ್ಡರ್ಲಿ ಏಜ್ ಗ್ರೂಪ್ ಇದ್ರು, ವಯಸ್ಸು ಸ್ವಲ್ಪ ಜಾಸ್ತಿ ಇತ್ತು ಅವ್ರದ್ದು, ಇಮ್ಯುನಿಟಿ ಲೋ ಇತ್ತು, ಅಥವಾ ಚೈಲ್ಡ್ ಇಸ್ ದೇರ್ ಹೂ ಇಸ್ ವೆರಿ ಯಂಗ್ ಏಜ್ಡ್, ಅಂಥ ಪೇಷಂಟ್ಸಲ್ಲಿ ಸಿಂಪ್ಟಮ್ಸ್ ಬೇಗ ಹರಡ್ಬಿಡುತ್ತೆ. 1ನೇ ದಿನ ತುಂಬ ಜ್ವರ ಜಾಸ್ತಿ ಇತ್ತು, 2ನೇ ದಿನ ಶೀತ ಬಂದು, 3ನೇ ದಿನ ಕೆಮ್ಮು ಬಂದು, 4ನೇ ದಿನ ಉಸಿರಾಡೋಕ್ಕೆ ತೊಂದರೆ ಆಗಿಬಿಡುತ್ತೆ. ಸೊ ನಾವು ಹಾಸ್ಪಿಟ್ಲಲ್ಲಿ ನೋಡೋದೇ ಈ ಥರ ಪೇಷಂಟ್ಸ್. ಅವ್ರು 4th ಡೇ 5th ಡೇ ತುಂಬ ಉಸಿರಾಡೋಕ್ಕೆ ತೊಂದರೆ ಹಾಕ್ಕೊಂಡು ಅವ್ರ ಸ್ಯಾಚುರೇಷನ್ ಚೆಕ್ ಮಾಡಿದಾಗ, ಜಸ್ಟ್ ಲೈಕ್ ಕೋವಿಡ್ ಹೇಗೆ, ಕೊರೋನಾ ವೈರಸ್ ಹೇಗೆ ರೆಸ್ಪಿರೇಟರಿ ವೈರಸ್ ಇತ್ತು, ಇನ್ಫ್ಲುಯೆನ್ಸಾ ವೈರಸ್ಸು ಅದೇ ಥರದ್ದು. ಸೊ ಸಿಂಪ್ಟಮ್ ವೇರಿಯೇಷನ್ ಅಷ್ಟೇ ನಾವು ನೋಡೋದು, ಬಟ್ ಹರಡೋದು ರೀತಿ ಇರಲಿ, ರೆಸ್ಪಿರೇಟರಿ ಅಫೆಕ್ಷನ್ ಹೇಗಿದೆ, ಇನ್ಫ್ಲುಯೆನ್ಸಾದು ಆಲ್ಮೋಸ್ಟ್ ಇಟ್ ಈಸ್ ಆ್ಯಸ್ ಸೀರಿಯಸ್ ಆಸ್ ದಟ್. ಬಟ್ ಏನಂತಂದರೆ ಕೋವಿಡ್ ಸ್ವಲ್ಪ ಫೇಮಸ್ ಆಗಿಬಿಡ್ತು, ಇದಕ್ಕಷ್ಟು ಫೇಮ್ ಸಿಕ್ಕಿಲ್ಲ. ಹಾಗೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಮಾತಾಡ್ತಾ ರೆಸ್ಪಿರೇಟರಿ ಸಿಸ್ಟಮ್ಗೆ ಅದು ಎಫೆಕ್ಟ್ ಮಾಡುತ್ತೆ ಅಂತ. ಸೊ ದಿನ ಹೋದಾಗೆ ಓಕೆ, ಅದನ್ನ ಟ್ರೀಟ್ ಮಾಡಿಲ್ಲ ಅಂದಾಗ ಎಫೆಕ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಡೇನಿಂದಾನೇ ಅವರಿಗೆ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗೋದು ಆ ಥರ ಏನಾದರೂ ಗೊತ್ತಾಗುತ್ತಾ? ಕೆಲವು ಪೇಷಂಟ್ಸಲ್ಲಿ ಎದ್ದು ಕಾಣುತ್ತೆ ಒಂದೊಂದು ಸತಿ. ಸೊ ಬಿಕಾಸ್ ಸಿಂಪ್ಟಮ್ ಸಿವಿಯಾರಿಟಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಸೊ ಸ್ವಲ್ಪ ಎಲ್ಡರ್ಲಿ ಏಜ್ ಗ್ರೂಪ್ ಅವ್ರಿಗೆ ಶುಗರ್ಸ್ ತುಂಬ ಜಾಸ್ತಿ ಇತ್ತು, ಇಮ್ಯುನಿಟಿ ಲೋ ಇರುತ್ತೆ ಅವ್ರದ್ದು. ಸೊ ಪ್ರೋಗ್ರೆಷನ್ 48 ಅವರ್ಸಲ್ಲೇ ಆಗಿಬಿಡುತ್ತೆ ಉಸಿರಾಡೋಕ್ಕೆ ತೊಂದರೆ. ಸೊ ಸ್ಯಾಚುರೇಷನ್ ಅವ್ರು ಬಂದಾಗ ಅಟ್ ದ ಟೈಮ್ ಆಫ್ ಪ್ರೆಸೆಂಟೇಷನ್ ಓನ್ಲಿ ಅವ್ರ ಸ್ಯಾಚುರೇಷನ್ ತುಂಬ ಕಮ್ಮಿ ಇರುತ್ತೆ. ಸೊ ಅಂಥ ಪೇಷಂಟ್ಸಿಗೆ ನಾವು ಅಗ್ರೆಸಿವ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ, ಆಕ್ಸಿಜನ್ ಕೊಟ್ಟು, ಆ್ಯಂಟಿವೈರಲ್ಸ್ ಕೊಟ್ಟು, ಬೇರೆ ಮೆಡಿಸಿನ್ಸ್ ಹಾಕಿ, ಅಥವಾ ICU ವಿ ಮೈಟ್ ಹ್ಯಾವ್ ಟು ಕೀಪ್ ದೆಮ್ ಇನ್ ICU. ಸೊ ಹಾಗೆಲ್ಲ ಇರುತ್ತೆ. ಸೊ ಹೇಗಂತಂದರೆ ಸಿಂಪ್ಟಮ್ಸ್ ಕ್ಯಾನ್ ವೇರಿ ಫ್ರಮ್ ಸಿಂಪಲ್ ನೆಗಡಿ, ಜ್ವರ, ಮೈಕೈ ನೋವು, ಮತ್ತು ತಲೆನೋವು ಇರಬಹುದು, ಗಂಟಲು ನೋವು ಇರಬಹುದು, ಕೆಮ್ಮಿರ್ಬೋದು. ಸಿಂಪ್ಟಮ್ಸ್ ಕ್ಯಾನ್ ವೇರಿ ಫ್ರಮ್ ದೀಸ್ ಸ್ಮಾಲ್ ಸಿಂಪ್ಟಮ್ಸ್ ಟು ಉಸಿರಾಡೋಕ್ಕೆ ತೊಂದರೆ ಆಗ್ಬೋದು, ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೀವಿ. ಈವನ್ ವೆಂಟಿಲೇಟರ್ ಮೇಲೇನೂ ಹೋಗ್ಬಿಡ್ತಾರೆ ಪೇಷಂಟ್ಸ್. ವೆರಿ ಸ್ಮಾಲ್ ನಂಬರ್ ಆಫ್ ಪೇಷಂಟ್ಸ್, ಈಗ 100ರಲ್ಲಿ 1 ರಿಂದ 2 ಪೇಷಂಟ್ ವೆಂಟಿಲೇಟರ್ ಮೇಲೇನೂ ಹೋಗ್ತಾರೆ. ಸೊ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ನೀವು ಹೇಳ್ದಾಗೆ ಕೆಲವರಿಗೆ ಇರುತ್ತೆ ಕೆಲವರಿಗೆ, ಈಗ ರೆಸ್ಪಿರೇಟರಿ ಪ್ರಾಬ್ಲಮ್ ನೀವು ಹೇಳ್ದಂಗೆ, ಕೆಲವರಿಗೆ ಆಸ್ತಮಾ ಇರೋರು ಇರ್ತಾರೆ, ಹೌದು, COPD ಅನ್ನೋದು ಹೇಳ್ತೀವಿ ನಾವು, ಅಂಥವ್ರು ಇರ್ತಾರೆ. ಅವರಲ್ಲಿ ಲಂಗ್ ಆಲ್ರೆಡಿ ಕಾಂಪ್ರಮೈಸ್ ಆಗಿರುತ್ತೆ. ಅಂಥವರಿಗೆ ಈ ಥರದ್ದು ನಿಮೋನಿಯಾ ಆದರೆ, ಸೊ H1N1 ಇನ್ಫ್ಲುಯೆನ್ಸಾ ನಿಮೋನಿಯಾ ಆದರೆ, ಅವರು ಸಡನ್ ಆಗಿ ಸೀರಿಯಸ್ ಆಗಿ ICUಗೆ ರಿಕ್ವೈರ್ ICU. ಯಾಕಂದ್ರೆ ಆಲ್ರೆಡಿ ಅವರಿಗೆ ಹೆಲ್ತ್ ಇಶ್ಯೂಸ್, ಅಂದ್ರೆ ಅಸ್ತಮಾ ಇರೋದ್ರಿಂದ ಅವರಿಗೆ ಬ್ರೀದ್ ಮಾಡಕ್ ಕಷ್ಟ ಆಗುತ್ತೆ, ಅಥವಾ ಏನೋ ಇಶ್ಯೂಸ್ ಇರುತ್ತೆ. ಇದು ಬಂದಾಗ ಇನ್ನೂ ಒಂದು ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಎಸ್. ಸೊ ಇದನ್ನೇ ನಾವು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಮೇನ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ನಾವು ರೆಸ್ಪಿರೇಟರಿ ಡಿಸೀಸ್ದು ಹಿಸ್ಟ್ರಿ ಕೇಳ್ತೀವಿ. ಮುಂಚೆ ಆಸ್ತಮಾ ಇತ್ತಾ, COPD ಇತ್ತಾ, ನಿಮಗೆ ವರ್ಷದಲ್ಲಿ ಎಷ್ಟು ಸತಿ ಅಸ್ತಮಾ ಇದ್ದವರಿಗೆ ಯಾವ ಮಟ್ಟಿಗೆ ಸಿವಿಯರ್ ಇದೆ ಅದನ್ನು ಇಟ್ ವಿಲ್ ಡಿಸೈಡ್. ಸೊ ಮೆನಿ ಪೀಪಲ್ ವಿಲ್ ಹ್ಯಾವ್ ಮೈಲ್ಡ್ ಅಸ್ತಮಾ, ಮಾಡ್ರೇಟ್ ಅಸ್ತಮಾ, ಆರ್ ತಿಂಗಳಲ್ಲಿ 2 ರಿಂದ 3 ಟೈಮ್, ರೇಂಜಿಂಗ್ ಫ್ರಮ್ 2 to 3 times to 7 to 8 times ಸಿಂಪ್ಟಮ್ಸ್ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ, ಅಸ್ತಮಾ ಸಿಂಪ್ಟಮ್ಸ್. ಅಂಥವ್ರದ್ರಲ್ಲಿ ಇದು ವೈರಲ್ ಇನ್ಫೆಕ್ಷನ್ ಬಂತು ಅಂತಂದರೆ 1-2 days ಅಲ್ಲೇ ಸೀರಿಯಸ್ ಆಗಿಬಿಡ್ತಾರೆ. ಅಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಆಲ್ರೆಡಿ ಲಂಗ್ಸಿಗೆ ಎಫೆಕ್ಟ್ ಆಗಿರುತ್ತೆ. ಸೊ ಡಾಕ್ಟರ್, ಹಾಗಿದ್ರೆ H1N1 ಅಂತ ಹೇಳಿದ್ರೆ ಅದು ಬೇಸಿಕಲಿ ಎಫೆಕ್ಟ್ ಮಾಡುವಂಥದ್ದು ನಮ್ಮ ಲಂಗ್ಸಿಗೆ ಅಲ್ವಾ, ರೆಸ್ಪಿರೇಟರಿ ಸಿಸ್ಟಮ್ಗೆ ಅದು ಎಫೆಕ್ಟ್ ಅನ್ನ ಮಾಡುತ್ತೆ. ಡಾಕ್ಟರ್, ನೀವು ಆಗ್ಲೇ ಹೇಳಿದ್ರಿ ನಾರ್ಮಲ್ ಆಗಿ ಜ್ವರ ಬಂದಾಗ ಹೇಗಿರುತ್ತೆ ಸಿಂಪ್ಟಮ್ಸ್, ಮತ್ತೆ ಹಂದಿ ಜ್ವರ ಬಂದಾಗ ಹೆಂಗಿರುತ್ತೆ ಅಂತ. ಸೊ ಅದು ಬಿಟ್ಟು ಈ ನಾರ್ಮಲ್ ಜ್ವರಕ್ಕೂ ಮತ್ತೆ ಈ H1N1ಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಡೆಫಿನೆಟ್ಲಿ ಇದೆ. ಅದೇ ಸಿಂಪ್ಟಮ್ಸ್ ಹೇಗೆ ವ್ಯತ್ಯಾಸ ಇರುತ್ತಲ್ಲ, ಸಿಂಪಲ್ ಫ್ಲೂ ಅನ್ಕೊಳ್ಳಿ, ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಶೀತ ಬರುತ್ತೆ, 3-4 ದಿನ ಇರುತ್ತೆ, ಹೋಗುತ್ತೆ. ಇದರಲ್ಲಿ ಸ್ವಲ್ಪ ಸಿವಿಯರಿಟಿ ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ. ಹೆಡ್ಏಕ್ ಜಾಸ್ತಿ ಇರ್ಬೋದು, ಜ್ವರದ ಟೆಂಪ್ರೇಚರ್ಸ್ 100 to 103 ತನಕ ರೇಂಜ್ ಆಗುತ್ತೆ. ಕೆಮ್ಮು ಸಡನ್ ಆಗಿ 2ನೇ ದಿನಕ್ಕೆ 3ನೇ ದಿನಕ್ಕೆ ಬಂದ್ಬಿಡುತ್ತೆ, ಅದೂ ತಡ್ಕೊಳ್ಳಾರ್ದ ಥರ ಇರುತ್ತೆ ಕೆಮ್ಮು. ಸೊ ಕಫ ಬರೋದಿರಲಿ,
ಸ್ಪುಟಮ್ ಕಲರ್ ಚೇಂಜ್ ಆಗೋದಿರಲಿ, ಇವೆಲ್ಲ ಪ್ರೋಗ್ರೆಷನ್ ವಿತಿನ್ 2 to 3 days ಹಿಸ್ಟ್ರಿಯಲ್ಲೇ ಪೇಷಂಟ್ಸೇ ಹೇಳ್ಬಿಡ್ತಾರೆ. ನಮಗೆ ಮುಂಚೆ ಯಾವತ್ತೂ ಈ ತರ ಬಂದಿರಲಿಲ್ಲ, ಸಡನ್ ಆಗಿ ಜ್ವರ ಬಂದಾಗ ಈ ತರ ಆಗಿರ್ಲಿಲ್ಲ, ಈ ಸಲ ಜ್ವರ ಬಂದಾಗ ಏನು ಜಾಸ್ತಿ ತಲೆನೋವು ಆಗ್ತಿದೆ, ಸುಸ್ತಾಗ್ತಿದೆ. ಓಕೆ, ಸೊ ಅವ್ರ ಹಿಸ್ಟ್ರಿಯಲ್ಲಿ ನೀವು ತಿಳ್ಕೊತೀರಾ, ಸಸ್ಪೆಕ್ಟ್ ದೆನ್ ಓಕೆ ಇರಬಹುದು ಅಂತ. ಡಾಕ್ಟರ್, ಈ H1N1 ಜ್ವರ ಏನಿದೆ ಇದು ಇಂಥದ್ದೇ ಏಜ್ ಗ್ರೂಪಿಗೆ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ, ಇಂಥ ಏಜ್ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ, ಆ ಥರ ಏನಾದರೂ ಇದೆಯಾ? ರಿಸ್ಕ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಮೇನ್ಲಿ ಎಲ್ಡರ್ಲಿ ಏಜ್ ಗ್ರೂಪ್, 60ಕ್ಕಿಂತ ಜಾಸ್ತಿ ವಯಸ್ಸಿದ್ದವರು, ಈ ಕಡೆ 10ಕ್ಕಿಂತ ಕಡಿಮೆ ವಯಸ್ಸಿದ್ದವರು. ಸೊ ಎಕ್ಸ್ಟ್ರೀಮ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ನಾವು. ಪ್ರೆಗ್ನೆಂಟ್ ಇರಬಹುದು, ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಮುಂಚೆ ಹೇಳ್ದಂಗೆ ಆಸ್ತಮಾ, COPD ಇದ್ದವ್ರು ಇರ್ಬೋದು, ಡಯಾಬಿಟಿಸ್ ಕಾಯಿಲೆ ಇದ್ದವ್ರು ಇರ್ಬೋದು, ಹೈಪರ್ ಟೆನ್ಷನ್ ಕಾಯಿಲೆ ಇದ್ದವ್ರು ಇರ್ಬೋದು, ಹಾರ್ಟ್ ಕಾಯಿಲೆ ಇದ್ದವ್ರು ಇರ್ಬೋದು. ಇವ್ರದ್ದು ಇಮ್ಯುನಿಟಿ ಸ್ವಲ್ಪ ಲೋ ಇರುತ್ತೆ. ಸೊ ಇಂಥವರಿಗೆ ಸ್ವಲ್ಪ ಸಾಧ್ಯತೆ ಜಾಸ್ತಿ ಇರುತ್ತೆ ಕಂಪೇರ್ ಟು ಜನರಲ್ ಪಾಪ್ಯುಲೇಷನ್. ಸೊ ಸಣ್ಣ ಮಕ್ಕಳಿಗೂ ಇಮ್ಯುನಿಟಿ ಕಡಿಮೆ ಇರುತ್ತೆ, ಏಜ್ ಆದವ್ರಿಗೂ ಇಮ್ಯುನಿಟಿ ಕಡಿಮೆ ಇರುತ್ತೆ, ಏನಾದ್ರೂ ಹೆಲ್ತ್ ಇಶ್ಯೂಸ್ ಬಂದಾಗ್ಲೂ ಆಬ್ವಿಯಸ್ಲಿ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಇರುತ್ತೆ. ಸೊ ಅಂಥವರಿಗೆ ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ನಮ್ಮ ಬಾಡಿ ವೀಕ್ ಇರುತ್ತೆ, ಬೇಗ ಅಟ್ಯಾಕ್ ಆಗುತ್ತೆ. ಸೊ ಆ ಥರ. ಡಾಕ್ಟರ್, ಈಗ ಪ್ರೆಗ್ನೆಂಟ್ ಲೇಡಿಗೆ ಕೂಡ ನೀವು ಹೇಳಿದ್ರೆ ಮಾತಾಡ್ತಾ ಅದು ಎಫೆಕ್ಟ್ ಆಗೋ ಚಾನ್ಸಸ್ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಂತ. ಸೊ ಅವರಿಗೆ ಬಂದಾಗ ಏನಾದರೂ ಪ್ರಾಬ್ಲಮ್ ಮಾಡುತ್ತಾ? ಡೆಫಿನೆಟ್ಲಿ ಪ್ರಾಬ್ಲಮ್ ಮಾಡುತ್ತೆ. ಈಗ ಏನಂತಂದ್ರೆ ಪ್ರೆಗ್ನೆಂಟ್ ಲೇಡೀಸಿಗೆ ಅವರಿಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ಸಿಗೆ ಹೋಗ್ಬೋದು, ಲೈಕ್ ನಿಮೋನಿಯಾ ಆಗಿ ಅವರೇ ರೆಸ್ಪಿರೇಟರಿ ಡಿಸ್ಟ್ರೆಸ್ಸಿಗೆ ಹೋಗ್ಬೋದು. ಇನ್ ಜನರಲ್ ಸಿಂಪಲ್ ಇಮ್ಯುನಿಟಿ ಚೆನ್ನಾಗಿದ್ದು ಅದು ಬಂತು, ಬಟ್ ವಿ ಡಿಂಟ್ ಟ್ರೀಟ್ ಇಟ್ ಪ್ರಾಪರ್ಲಿ ಅಂದಾಗ ಮಗುಗೆ ಪ್ರಿಮೆಚೂರ್ ಬರ್ತ್ ಆಗ್ಬೋದು, ಮಗುಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬೋದು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದಕ್ಕೆ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಯಾವಾಗಲೂ ಹೇಳ್ತೀವಿ, ಜ್ವರ ಬಂದಾಗ ಅವರು ಈ ಥರ 2-3 ದಿನ ಕಾಯಬಾರ್ದು. 1 day ನೋಡಿದ್ರು 2ನೇ ದಿನ ಸೀದಾ ಅವರು ಗೈನಕಾಲಜಿಸ್ಟ್ ಯಾರಿರ್ತಾರೆ ಅಥವಾ ಆಬ್ಸ್ಟೆಟಿಷಿಯನ್ ಅಥವಾ ಟ್ರೀಟಿಂಗ್ ಫಿಸಿಷಿಯನ್ ಯಾರಿರ್ತಾರೆ ಅವ್ರದ್ದು ಒಂದು ಒಪಿನಿಯನ್ ತಗೊಂಡು ನೋಡಿಕೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ಕಾಂಪ್ಲಿಕೇಶನ್ಸ್ ಹ್ಯಾಪನಿಂಗ್ ಇನ್ ಪ್ರೆಗ್ನೆನ್ಸಿ. ಈಗ ಇನ್ ಕೇಸ್ ಪ್ರೆಗ್ನೆಂಟ್ ಲೇಡಿಗೆ ಬಂತು ಈ H1N1 ಬಂತು ಅಂದಾಗ ಟ್ರೀಟ್ ಮಾಡಿದ್ರೆ ಅದು ಬೇರೆ ಪರ್ಸನ್ಗಿಂತ, ಈಗ ನಾರ್ಮಲ್ ಪರ್ಸನ್ಗೆ ಒಂದು ಜ್ವರ ಬರೋದಕ್ಕೂ ಅಂಡ್ ಪ್ರೆಗ್ನೆಂಟ್ ಲೇಡಿಗೆ H1N1 ಬರೋದಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಅವರಿಗೆ ಅದು ಟ್ರೀಟೇಬಲ್ ಆಗಿರುತ್ತಾ? ಡೆಫಿನೆಟ್ಲಿ ಟ್ರೀಟೇಬಲ್. ಅಂದ್ರೆ ಯಾಕಂದ್ರೆ ಕೆಲವರಿಗೆ ಭಯ ಇರ್ಬೋದು, ಒಂದ್ಸತಿ ಈಗ ಹೇಳಿದ್ದನ್ನ ಕೇಳಿಸ್ಕೊಂಡಾಗ ಪ್ರೆಗ್ನೆಂಟ್ ಲೇಡೀಸ್ಗೆ ಬಂದಾಗ ನನಗೆ ಏನೋ ಕಡಿಮೆ ಆಗೋದಿಲ್ವೇನೋ ಭಯ ಇರುತ್ತಲ್ಲ. ಸೊ ಟ್ರೀಟ್ ಆಗುತ್ತೆ, ಹಾಗಾದ್ರೆ ಟ್ರೀಟ್ಮೆಂಟ್ ಇದೆ? ಟ್ರೀಟ್ ಡೆಫಿನೆಟ್ಲಿ ಆಗುತ್ತೆ. ಈಗ ವಾಟ್ ಹರ್ಡಲ್ಸ್ ನಾವು ಫೇಸ್ ಮಾಡೋದು, ಈಗ ಡಿಸ್ಕಷನ್ ಬಂತು ಅಂತಂದ್ರೆ ವಾಟ್ ಹರ್ಡಲ್ಸ್ ನಾವು ಫೇಸ್ ಮಾಡ್ತೀವಿ ಯೂಶಲಿ ಅಂತಂದ್ರೆ, ಈಗ ಪೇಷಂಟ್ ಒಂದು ಹಾಸ್ಪಿಟಲೈಸ್ ಆಯ್ತು ಅನ್ಕೊಳ್ಳಿ, H1N1 ಹಾಸ್ಪಿಟಲೈಸ್ ಆಯಿತು, ನಿಮೋನಿಯಾ ಆಗಿದೆ ಅನ್ಕೊಳ್ಳಿ, ಸ್ವಲ್ಪ ಸಿವಿಯರೇ ಆಗಿದೆ ಅನ್ಕೊಳ್ಳಿ. ಸೊ ನಾವು ನಿಮೋನಿಯಾ ಇದ್ದಾಗ ಎಕ್ಸ್ರೇಸ್ ಮಾಡ್ತಾ ಇರ್ತೀವಿ. ಸಿನ್ಸ್ ಪ್ರೆಗ್ನೆಂಟ್ ಲೇಡಿಗೆ ನಾವು ರೇಡಿಯೇಷನ್ ಎಕ್ಸ್ಪೋಜರ್ ಕೊಡೋಕ್ಕಾಗಲ್ಲ, ಸೊ ನಾವು ಎಕ್ಸ್ರೇ ಸಿವಿಯಾರಿಟಿ ಅಷ್ಟು ನೋಡೋಕ್ಕಾಗಲ್ಲ. ನಾವು ದಿನ ಎಕ್ಸ್ರೇ ಮಾಡೋಕ್ಕಾಗಲ್ಲ, ಅವರಿಗೆ ಬೇಬಿಗೆ ರಿಸ್ಕ್ ಇರುತ್ತೆ. ಸೊ ನಾವು ಕ್ಲಿನಿಕಲ್ ಜಡ್ಜ್ಮೆಂಟ್ ಬೇಸ್ಡ್ ಆನ್ ಬ್ಲಡ್ ರಿಪೋರ್ಟ್ಸ್, ಅವ್ರದ್ದು ಕ್ಲಿನಿಕಲ್ ಸಿವಿಯಾರಿಟಿ, ಸಿಂಪ್ಟಮ್ಸ್, ಸೊ ಸ್ವಲ್ಪ ಆ ಥರದ್ದು ನಮಗೆ ಹರ್ಡಲ್ಸ್ ಬರ್ತವೆ ಟು ಟ್ರೀಟ್ ಪ್ರೆಗ್ನೆಂಟ್ ಲೇಡೀಸ್. ಬಟ್ ಡೆಫಿನೆಟ್ಲಿ ಅವರು ಚಲೋ ರೆಸ್ಪಾನ್ಸ್ ತೋರಿಸ್ತಾರೆ ಇಫ್ ಅಟ್ ಆಲ್ ಟ್ರೀಟ್ಮೆಂಟ್ ಅರ್ಲಿ ಸ್ಟಾರ್ಟ್ ಆದರೆ. ಬಟ್ ಲೇಟ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಅವ್ರದ್ದು ಕಾಂಪ್ಲಿಕೇಶನ್ಸ್ ಹೋಗೋದು ಪರಿಸ್ಥಿತಿನೂ ಹಾಗೆ ಇರುತ್ತೆ. ಸೊ ದ ಚಾನ್ಸಸ್ ಆಫ್ ಅವ್ರ ಕಾಂಪ್ಲಿಕೇಶನ್ಸ್ ಹೋಗಿ ಪ್ರಿಮೆಚ್ಯೂರ್ ಬರ್ತಿರ್ಲಿ, ಅವರಿಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗೋದಿರಲಿ, ಅವೆಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಿಕಾಸ್ ಏನಂತಂದರೆ ಪ್ರೆಗ್ನೆನ್ಸಿ ಬೇಸಿಕಲಿ ಇಫ್ ಅಟ್ ಆಲ್ ಲೇಟರ್ ಪಾರ್ಟ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಬಂದಾಗ ಸೊ ಅವರಿಗೆ ಬ್ರೀದಿಂಗ್ ಮೊದಲೇ ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ. ಅಂದ್ರೆ 6 to 7 months ಹಾಗೆ ಆ ತರ ಬಂದಾಗ, ಸೊ ಯಾಕಂದ್ರೆ ಮೊದಲೇ ಸ್ವಲ್ಪ ಫ್ಲೂಯಿಡ್ ಇಂದ ಅಬ್ಡಮಿನಲ್ ಮೂವ್ಮೆಂಟ್ ಅಷ್ಟಿರಲ್ಲ. ಸೊ ರೆಸ್ಪಿರೇಷನ್ ಸ್ವಲ್ಪ ರೆಸ್ಪಿರೇಟರಿ ಮೂವ್ಮೆಂಟ್ ಇರಲಿ ಅಥವಾ ಇದು ಇರಲಿ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರದ್ದು ಕೆಪಾಸಿಟಿ, ಲಂಗ್ ಕೆಪಾಸಿಟಿ ಹೇಳಬೇಕಂದ್ರೆ. ಸೊ ಅಂಥ ಟೈಮಲ್ಲಿ ನಿಮೋನಿಯಾ ಆಯಿತು ಅಂತಂದರೆ ಸ್ವಲ್ಪ ಬೇಗ ಇಫ್ ದೇ ರೀಚ್ ಹಾಸ್ಪಿಟಲ್ ಡೆಫಿನೆಟ್ಲಿ ಅವರು ಚಲೋ ರೆಸ್ಪಾನ್ಸ್ ತೋರಿಸ್ತಾರೆ ಟ್ರೀಟ್ಮೆಂಟಿಗೆ. ಇಲ್ದಿದ್ದಾಗ ಈ ಥರ ಹರ್ಡಲ್ಸು ಇದ್ದಾವೆ, ಪ್ಲಸ್ ಟ್ರೀಟ್ಮೆಂಟ್ ರೆಸ್ಪಾನ್ಸು ಚೆನ್ನಾಗಿರುತ್ತೆ. ಸೊ ಹಾಗಾದ್ರೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಡಾಕ್ಟರ್ ಹೇಳ್ದ ಹಾಗೆ ಟ್ರೀಟ್ಮೆಂಟ್ನ ಬೇಗ ತಗೋಬೇಕು, ಆದಷ್ಟು ಬೇಗ. ಅಂದ್ರೆ ಜಾಸ್ತಿ ದಿನ ಕಾಯಬಾರ್ದು. ಜಾಸ್ತಿ ದಿನ ಕಾದಾಗ ಆಬ್ವಿಯಸ್ಲಿ ಅದು ಮಗುವಿಗೂ ಹಾಗೇನೆ ತಾಯಿ ಇಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ, ಇದರಿಂದ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇದರಿಂದ ಪಾರಾಗಬಹುದು. ನಾವು ಒನ್ ಥಿಂಗ್, ಸೊ ನಾವು ಹೇಳೋದೇ ಅದೇ ಆಸ್ ಡಾಕ್ಟರ್ಸ್, ಆಸ್ ಟ್ರೀಟಿಂಗ್ ಫಿಸಿಷಿಯನ್ಸ್. ಸೊ ನಾನು ಮುಂಚೆ ಹೆಂಗೆ ಹೇಳಿದೆ, ನಮಗೆ ಜ್ವರ ಬಂದಾಗ, ನೆಗಡಿ ಬಂದಾಗ, ಕೆಮ್ಮು ಬಂದಾಗ ನಾವು 1 or 2 days ಸ್ವಲ್ಪ ಸೆಲ್ಫ್ ಮೆಡಿಕೇಟ್ ಮಾಡ್ಕೊತೀವಿ. ಬಟ್ ದ ಬೆಸ್ಟ್ ಪೀಪಲ್ ಟು ಜಡ್ಜ್ ಆರ್ ಆರ್ ಸೆಲ್ಸ್. ನಮಗೆ ಅನಿಸುತ್ತೆ
ಯಾಕೋ ನಾನು ಮುಂಚಿನ ಥರ ಜ್ವರ ಅನಿಸ್ತಾ ಇಲ್ಲ, ಇದು ಮುಂಚಿನ ಥರ ನನಗೆ ಸುಧಾರಣೆ ಆಗ್ತಾ ಇಲ್ಲ, ಇಲ್ಲಾಂದ್ರೆ ನಾನು 2-3 ಡೋಲು ತೊಗೊಂಡ್ರೆ ಸರಿ ಆಗೋನು, 2-3 ಶೀತ ಕೋಲ್ಡ್ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಆಗೋನು, ಇವತ್ತು ಯಾಕೋ ಈ ಸತಿ ಆಗ್ತಾ ಇಲ್ಲ, ಹಂಗೆ ನಿಮಗೆ ಅನಿಸ್ದಾಗ ಯು ಹ್ಯಾವ್ ಟು ಫಸ್ಟ್ ಗೋ ನಿಮ್ಮ ಡಾಕ್ಟ್ರಿಗೆ ನೀವು ಕಾಣಬೇಕು. ಅವಾಗ ಅವ್ರು ಎಕ್ಸಾಮಿನ್ ಮಾಡಿ ಎಲ್ಲ ನಿಮಗೆ ರೆಸ್ಪಿರೇಟರಿ ಸಿಸ್ಟಮ್ ಇರಲಿ, ಬೇರೆ ವೈಟಲ್ಸ್ ಚೆಕ್ ಮಾಡೋದಿರಲಿ, ಇವೆಲ್ಲ ಎಕ್ಸಾಮಿನ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಏನಿದೆ ಡಾಕ್ಟ್ರಿಗೆ ಕೊಡಬೇಕು. ಸೊ ನಮ್ಮ ಇಂಡಿಯಾದಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದೇ ಇದು, ನಾವು ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಹೊಸದ ಪ್ರಾಬ್ಲಮ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಆನ್ಲೈನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಹೇಗಾಗಿದೆ ಅಂತಂದರೆ ಈಗ ಕೆಲವು ಕಂಪನೀಸ್ ಸ್ವಲ್ಪ ಬೆನಿಫಿಟ್ಸ್ ಕೊಟ್ಬಿಡ್ತಾರೆ, ಆನ್ಲೈನ್ ಇಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಅದನ್ನು ಗುಳಿಗೆ ಮಾತ್ರೆ ತಗೊಳಕ್ಕಿರಲಿ ಅಥವಾ ಟೆಸ್ಟ್ ಮಾಡಿಸ್ಕೊಳಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೇದು. ಬಟ್ ನಾವು ಮೆಜಾರಿಟಿಯಲ್ಲಿ ಏನು ಮಾಡ್ತಾ ಇದ್ದೀವಿ, ನಮ್ಮ ಪೇಷಂಟ್ಸೇ ಬರ್ತಾರಲ್ಲ, ನಾನು ಆನ್ಲೈನ್ ಈ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದೆ, ಆ ಆ್ಯಪಲ್ಲಿ ಕನ್ಸಲ್ಟ್ ಮಾಡಿದೆ, ಅವ್ರು ಇದನ್ನು ಕೊಟ್ಟಿದ್ರು, ಪೇಷಂಟೇ ನೋಡ್ಲಾರ್ದಂಗೆ ನಾವು ಟ್ರೀಟ್ ಮಾಡಿದ್ರೆ ಇದು ಹೇಗಂತಂದ್ರೆ ಮೆಡಿಕಲ್ ಸ್ಟೋರಿಗೆ ಹೋಗಿ ಟ್ರೀಟ್ ಮಾಡ್ದಂಗೆ. ಮೆಡಿಕಲ್ ಸ್ಟೋರಿಗೆ ಹೋಗಿ ಹಿಸ್ಟ್ರಿ ವೈಸ್ ಇಸ್ ಓಕೆ, ಅಂಡರ್ಸ್ಟ್ಯಾಂಡ್. ಎಮರ್ಜೆನ್ಸಿ ಎಲ್ಲೋ ಇದ್ರು ಡಾಕ್ಟರಿಗೆ ಆಕ್ಸೆಸ್ಸೇ ಇರಲಿಲ್ಲ, ಆನ್ಲೈನ್ ವಾಸ್ ದ ಓನ್ಲಿ ಆಪ್ಷನ್. ಸೊ ಅಟ್ಲೀಸ್ಟ್ ಇದನ್ನ ಮಾಡ್ಕೊಳ್ಳೋಣ ಅಂತ ಅಂದಾಗ ನೀವು ತಗೊಂಡ್ರೆ ಓಕೆ. ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಜನ ಕಾರ್ಪೊರೇಟ್ಸ್ ಅಲ್ಲಿ ಯಾರು ಹೋಗ್ತಾರೆ ಡಾಕ್ಟರ್ ಹತ್ರ ಟ್ರಾಫಿಕ್ ಅಲ್ಲಿ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಆನ್ಲೈನ್ ಕನ್ಸಲ್ಟೇಷನ್ ಅಂತ ಹೇಳಿ ಅವ್ರು ಆನ್ಲೈನ್ ಕಂಪನೀಸು ಬಂದ್ಬಿಟ್ಟಿದ್ದಾವೆ. ಐ ಆಮ್ ನಾಟ್ ಟೆಲ್ಲಿಂಗ್ ದೇ ಆರ್ ರಾಂಗ್ ಆರ್ ಇದು, ಬಟ್ ಕೆಲವು ಸತಿ ಫಿಸಿಕಲ್ ಎಕ್ಸಾಮಿನೇಷನ್ ಬೇಕು, ನೀವು ಹತ್ರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಬೆಟರ್ ಅನ್ನೋದು ಆ ಆಪ್ಷನ್ ಅವರು ಇನಿಷಿಯೇಟ್ ಮಾಡಬೇಕು. ಪ್ಲಸ್ ಪೇಷಂಟ್ಸು ಜಾಗೃತವಾಗಿರ್ಬೇಕು. ನೀವು ಎಲ್ಲ ನೆಗಡಿ ಜ್ವರನ ನೀವು ಆನ್ಲೈನ್ ಟ್ರೀಟ್ಮೆಂಟ್ ಮಾಡಿಕೊಂಡು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಯಾಕಂದ್ರೆ ನಾವು ನೋಡ್ತೀವಲ್ಲ, ಯಂಗ್ ಪೇಷಂಟ್ಸ್ ಬರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಕಾರ್ಪೊರೇಟ್ ಸೊ ಈ ತರ ಆನ್ಲೈನ್ ಟ್ರೀಟ್ಮೆಂಟ್ ತಗೊಂಡು 3-4 ಡೇಸ್ ಆದ್ಮೇಲೆ ಬಂದ್ಬಿಡ್ತಾರೆ. ಅವ್ರ ಪ್ರಕಾರ ಏನು, ನಾವು ಡಾಕ್ಟ್ರಿಗೆ ತೋರಿಸಿದ್ವಿ ಅಂತ. ಬಟ್ ಮೀಟಿಂಗ್ ದ ರೈಟ್ ಡಾಕ್ಟರ್, ಗೆಟಿಂಗ್ ದ ರೈಟ್ ಎಕ್ಸಾಮಿನೇಷನ್ ಡನ್, ಅದೂ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಹೇಳ್ದಂಗೆ ಫಸ್ಟ್ 2 ಡೇಸ್ ಸೆಲ್ಫ್ ಮೆಡಿಕೇಟ್ ಮಾಡಿಕೊಂಡು ಇನ್ನೂ 2-3 ದಿನ ಆನ್ಲೈನ್ ಟ್ರೀಟ್ಮೆಂಟ್ ತೊಗೊಂಡು 5ನೇ ದಿನ ನೀವು ಡಾಕ್ಟ್ರಿಗೆ ನೋಡಕ್ಕೆ ಹೋದರೆ ನಿಮಗೆ ಆಲ್ರೆಡಿ ಪ್ರೋಗ್ರೆಸ್ ಆಗಿಬಿಟ್ಟಿರುತ್ತೆ. ಸೊ ಅವಾಗ ನಾವು ಇನಿಷಿಯೇಟ್ ಮಾಡಿದ್ರೂ ರಿಸಲ್ಟ್ಸ್ ಅಷ್ಟು ಒಳ್ಳೇದು ಬರಲ್ಲ. ಸೊ ಅಡ್ಮಿಷನ್ ಬೇಕಾಗುತ್ತೆ, ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ, ಅಥವಾ ನಿಮೋನಿಯಾ ವರ್ಸನ್ ಆದರೆ ಅದೂ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ನೀವು ಲಾಜಿಕಲಿ ಯೋಚಿಸ್ಬೇಕು, ವೆದರ್ ಇಟ್ ಈಸ್ ಟ್ರೀಟೇಬಲ್ ಆನ್ಲೈನ್ ಆರ್ ನಾನು ಹೋಗಿ ಬೆಟರ್ ಅಪ್ಪ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ನನಗೂ ಸಮಾಧಾನ ಆಗುತ್ತೆ, ಡಾಕ್ಟ್ರು ನೋಡ್ದಂಗೆ ಆಗುತ್ತೆ ಅಂತ ಅದು ಅಲ್ಲೇ ಪೀಸ್ ಆಫ್ ಮೈಂಡ್ ಇರುತ್ತೆ ಅದರಲ್ಲಿ. ಸೊ ಆ್ಯಂಡ್ ಮೇನ್ಲಿ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಆಗುತ್ತೆ. ನಾವು ಮೇನ್ ಬಿಗ್ಗರ್ ಪ್ರಾಬ್ಲಮ್ ಇಂದ ಸೇವ್ ಆಗ್ತೀವಿ, ಮೇನ್ ಅದು ಇರುತ್ತೆ. ಸೊ ಡಾಕ್ಟರ್ ಹತ್ರನೇ ಹೋದಾಗ ನಮ್ಮ ಹೆಲ್ತ್ ಅಲ್ಲಿ ಏನಾಗಿದೆ, ವಾಟ್ ಎಕ್ಸಾಕ್ಟ್ಲಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಏನಂದ್ರೆ ಕೆಲವು ಜನ ಈಗ ಡಾಕ್ಟರ್ ಅಂದ್ರೆ ಹೆದರ್ಕೊಂಡ್ಬಿಡ್ತಾರೆ, ಅಯ್ಯ ಹೋದ್ರೆ ಏನು ಹೇಳ್ಬಿಡ್ತಾರೋ, ಈ ಟೆಸ್ಟ್ ಆ ಟೆಸ್ಟ್ ಆ ಎಕ್ಸ್ರೇ ಅಂತ. ಸೊ ನೀವು ಅದನ್ನ ವಿಚ್ ಸೂಟ್ಸ್ ಯು ಬೆಸ್ಟ್ ಅದನ್ನ ಆಪ್ಷನ್ನ ನೀವು ಇದು ಮಾಡ್ಬೇಕು. ಎಲ್ಲ ಡಾಕ್ಟರ್ಸ್ ಆ ಥರ ಇರಲ್ಲ, ಬಟ್ ಎಲ್ಲ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆ ಥರ ಯೋಚಿಸ್ತಾ ಇದ್ದಾರೆ ಈಗ, ಅನ್ಫಾರ್ಚುನೇಟ್ಲಿ. ದಟ್ ನಾವು ಹೋದರೆ ಹೆದರ್ಸ್ಬಿಡ್ತಾರೆ ಹಾಗೆ. ಸೊ ಹಂಗಿರಲ್ಲ. ಸೊ ನಾವು ಮೇನ್ಲಿ ಇಂಟರ್ವ್ಯೂ ಮಾಡ್ತಾ ಇರೋದನ್ನು ಆ ಕಾರಣಕ್ಕೇ, ನೀವು ಯಾವ ಟೈಮಲ್ಲಿ ಡಾಕ್ಟ್ರಿಗೆ ಹೋಗಿ ಕಾಣಬೇಕು, ನೀವು ಯಾವ ಟೈಮಲ್ಲಿ ಜಾಗೃತವಾಗಿರಬೇಕು, ಸಿಮ್ಟಮ್ಸ್ ಏನು, ಸೊ ವಾಟ್ ಟೆಸ್ಟ್ ಟು ಬಿ ಡನ್, ಮುಂದೆ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ, ವಾಟ್ ಟೆಸ್ಟ್ ಟು ಬಿ ಡನ್ ಇಫ್ ರಿಕ್ವೈರ್ಡ್. ಸೊ ಇವೆಲ್ಲ ಪ್ರಿಕಾಷನ್ಸ್ ಏನು, ಇವೆಲ್ಲ ನಾವು ಆದ ಕಾರಣಕ್ಕೆ ಮಾಡ್ತಾ ಇರೋದು. ಡಾಕ್ಟರ್, ಈಗ H1N1 ಬಂದಿದೆ ಒಂದು ಪರ್ಸನಿಗೆ, ಸೊ ಆ ಟೈಮಲ್ಲಿ ಆ ಪರ್ಸನ್ ಯಾವ ರೀತಿಯಾಗಿ ಪ್ರಿಕಾಷನ್ಸನ್ನು ತಗೋಬೇಕು, ಅಂದರೆ ಒಂದು ಅವರ ಹೆಲ್ತ್ ದೃಷ್ಟಿಯಿಂದ, ಇನ್ನೊಂದು ತನ್ನಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನೋದು ಒಂದಿರುತ್ತೆ. ಸೊ ಆ ಕಂಡೀಷನಲ್ಲಿ ಅವ್ರು ಹೇಗಿರ್ಬೇಕು? ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಕೋವಿಡ್ ಟೈಮಲ್ಲೂ ಇದೇ ಆಗಿದ್ದು. ನಮ್ಮ ಪೇರೆಂಟ್ಸ್ ಮನೆಯಲ್ಲಿ ಇರ್ತಾರೆ, ಏಜ್ಡ್ ಇರ್ತಾರೆ, ಅವರು ಎಲ್ಲೂ ಆಚೆ ಹೋಗಲ್ಲ ಪಾಪ. ಬಟ್ ಮಕ್ಕಳು ನಾವು ಆಚೆ ಹೋಗಿ ಶೀತ ಕೆಮ್ಮು ನೆಗಡಿ ಅಲ್ಲಿ ಆಚೆಯಿಂದ ಮನೆಯಲ್ಲಿ ಕೊಟ್ಬಿಡ್ತೀವಿ. ಸೊ ಅವಾಗ ಏನು ಮಾಡಬೇಕು ಅಂದರೆ, ಇದನ್ನ ನಾವು ರೂಟೀನ್ ಪ್ರಾಕ್ಟೀಸ್ ಥರ ಮಾಡ್ತಾ ಇಲ್ಲ ಇನ್ನೂ ಇಂಡಿಯಾದಲ್ಲಿ. ಇನ್ಸ್ಪೈಟ್ ಆಫ್ ಕೋವಿಡ್ ಅಂತ ಇದನ್ನ ನೋಡಿ ನೀವು ನೋಡಿರಬಹುದು, ಕೋವಿಡ್ ಟೈಮಲ್ಲಿ ಲಂಗ್ಸ್ ಅಷ್ಟು ಎಫೆಕ್ಟ್ ಆಗಿದ್ದಿದ್ರು, ಜ್ವರ ಎಲ್ಲ ನೆಗಡಿ ಕೆಮ್ಮಿದ್ರು, ಈ ಜ್ವರ ಅಷ್ಟು ಹರಡಿರ್ಲಿಲ್ಲ. ದೋ ಇಟ್ ವಾಸ್ ಆಲ್ವೇಸ್ ದೇರ್, ಮುಂಚೆನೂ ಇತ್ತು.
ಯಾಕೆ ಅಂತಂದರೆ ಅವಾಗ ನಾವು ಸ್ಯಾನಿಟೈಸಿಂಗ್ ಪ್ರಾಕ್ಟೀಸಸ್ ಚೆನ್ನಾಗಿದ್ವು ನಮ್ದು. ಹೌದು. ನೆಗಡಿ ಜ್ವರ ಎಷ್ಟು ಕಮ್ಮಿ ಕೇಸಸ್ ಆಗಿದ್ವು ಅಂದರೆ ಆ ಟೈಮಲ್ಲಿ ಸೀಸ್ನಲ್ ಫ್ಲೂ ನಾವು ನೋಡೇ ಇಲ್ಲ ಪೋಸ್ಟ್ ಕೋವಿಡ್. ಯಾಕೆ ಅಂತಂದರೆ ಎಲ್ಲರೂ ಮಾಸ್ಕ್ ಹಾಕ್ತಾಯಿದ್ರು, ಎಲ್ಲರೂ ಸ್ಯಾನಿಟೈಸ್ ಮಾಡ್ಕೊತಾ ಇದ್ರು. ಸೊ ನಾವು ಜಸ್ಟ್ ಬೈ ಮಾಸ್ಕಿಂಗ್ ಸ್ಯಾನಿಟೈಸ್ ಪ್ರಾಕ್ಟೀಸಸ್ನ ನಾವು ತೊಗೊಂಡ್ರೆ ಹರಡೋದು ಎಷ್ಟು ಪ್ರಿವೆಂಟ್ ಮಾಡ್ಬೋದು ಅನ್ನೋದು ಇದು ಕೋವಿಡ್ ಇಟ್ ಸೆಲ್ಫ್ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಹೌದು. ಬಟ್ ಈಗಲೂ ನಾವು ಮನೆಯಲ್ಲಿ ನಮಗೆ ಶೀತ ನೆಗಡಿ ಕೆಮ್ಮು ಬಂತಂದರೆ ಯಾರು ನಾವು ಮಾಸ್ಕ್ ಹಾಕ್ಕೊಳ್ಳಲ್ಲ, ಸ್ಯಾನಿಟೈಸ್ ಮಾಡ್ಕೊಳ್ಳಲ್ಲ. ಅದರಿಂದ ತೊಂದರೆ ಯಾರಿಗಾಗೋದು? ನಮ್ಮವರಿಗೆ ಆಗೋದು, ಮಕ್ಕಳಿಗೆ ಹರಡುತ್ತೆ, ಈಗಲೂ ವಯಸ್ಸಾದವ್ರಿಗೆ ಹರಡುತ್ತೆ. ಈಗಲೂ ನೋಡಿ ನೀವು ಜ್ವರ ಕೆಮ್ಮು ನೆಗಡಿ ಅಂತ ಬಂದಾಗ ಮಾಸ್ 4-5 ಜನ ಬರ್ತಾ ಇದ್ದಾರೆ OPD, ಎಲ್ಲರಿಗೂ ಆಗಿದೆ ಅನ್ನೋದು. ಅಥವಾ ಅವ್ರು ಬರ್ತಾರೆ ಮನೆಯಲ್ಲವರಿಗೂ ಆಗಿದೆ ಈ ತರ, ಅವ್ರು ತಗೋಬೋದಾ ಈ ಮಾತ್ರೆ ಹಂಗ್ ಕೇಳ್ತಾರೆ, ನನ್ಗಾಗಿದೆ ಇದನ್ನೇ ಅವ್ರಿಗೂ ಕೊಟ್ಬಿಡ್ಬೋದು. ಅವ್ರು ಕೆಲವು ಸತಿ ಕೇಳಂಗೂ ಇಲ್ಲ, ಕೊಟ್ಬಿಡ್ತಾರ ಅವ್ರೆ, ಸೇಮೆ ಅಲ್ಲ ಅಂತ ಹೇಳಿ. ಬಟ್ ಏನಂತಂದ್ರೆ ಆ ಟೈಮಲ್ಲಿ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಇರುತ್ತೆ. ನಾವು ಅದ ಕಾರಣಕ್ಕೇನೆ ಒಂದೊಂದು ಪೇಷಂಟ್ ಬಿಹೇವ್ಸ್ ಡಿಫ್ರೆಂಟ್ಲಿ ಅಂತ ಹೇಳೋದು. ವಯಸ್ಸಾದವರಿಗೆ ನಿಮೋನಿಯಾ ಬೇಗ ಆಗಿಬಿಡುತ್ತೆ, ಅವ್ರಿಗೆ ಶುಗರ್ ಕಾಯಿಲೆ ಇರುತ್ತೆ, ಅದಕ್ಕೆ ಬೇಗ ಪ್ರೋಗ್ರೆಸ್ ಆಗಿಬಿಡುತ್ತೆ. ಸೊ ಅಂಥವ್ರು ಅವ್ರಿಗೆ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಅದನ್ನು ಸ್ವಲ್ಪ ನಮ್ಮ ಇಂಡಿಯಾದಲ್ಲಿ ಭಾಳ ಲೈಟಾಗಿ ತೊಗೊತೀವಿ. ಇನ್ಸ್ಪೈಟ್ ಕೋವಿಡ್ ಬಂದು ಹೋದ್ರೂ ನಮಗೆ ಆ ಸೀರಿಯಸ್ನೆಸ್ ಇನ್ನೂ ಬಂದಿಲ್ಲ. ಒಂದು ಮಾಸ್ಕ್ ಹಾಕ್ಕೋಬೇಕು, ಒಂದು ಸ್ಯಾನಿಟೈಸ್ ಮಾಡ್ಕೋಬೇಕು. ಯಾರು ನೆಗಡಿ ಜ್ವರ ಬಂದವರು ನೀವು ನೋಡಿ, ಒಬ್ಬರು ಯು ವಿಲ್ ನಾಟ್ ಸಿ ಒನ್ ಪರ್ಸನ್ ವೇರಿಂಗ್ ಮಾಸ್ಕ್. ಹಂಗೆ ಆಗ್ಬಿಟ್ಟಿದೆ ಮತ್ತೆ. ಸೊ ನಾವು ಮತ್ತೆ ಮಾಲ್ಸಲ್ಲಿ ಹೋಗ್ತೀವಿ, ಮೆಟ್ರೋ ಯೂಸ್ ಮಾಡ್ತೀವಿ, ಬಸ್ ಸ್ಟ್ಯಾಂಡ್ ಬಸ್ಸಸ್ ಯೂಸ್ ಮಾಡ್ತೀವಿ, ಕೆಮ್ಮಿರುತ್ತೆ, ನೆಗಡಿ ಇರುತ್ತೆ, ಬಟ್ ನಾವು ಮಾಸ್ಕೇ ಯೂಸ್ ಮಾಡಲ್ಲ. ಅಟ್ಲೀಸ್ಟ್ ಆದವ್ರು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಹರಡೋದು ಎಷ್ಟೋ ಕಮ್ಮಿ ಆಗುತ್ತೆ. ಸೊ ಹರಡುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅಟ್ಲೀಸ್ಟ್ 5 to 7 days ಆ ಪೀರಿಯಡಲ್ಲಿ ಅವ್ರು ಮಾಸ್ಕ್ ಹಾಕ್ಕೊಂಡ್ರೆ ಅದೊಂಥರ ಸೋಷಿಯಲ್ ಸರ್ವಿಸ್ ಇದ್ದಂಗೆ. ನಾವು ಬೇರೆಯವರಿಗೆ ಪ್ರಿವೆಂಟ್ ಮಾಡ್ತಾ ಇದೀವಿ, ನಮ್ಮಿಂದ ಬೇರೆಯವ್ರಿಗೆ ಆಗ್ಬಾರ್ದು. ಅದು ಸಿಂಪಲ್ ಒಂದು ಹ್ಯುಮ್ಯಾನಿಟೇರಿಯನ್ ನೇಚರ್ ಬಂತು ಅನ್ಕೊಳ್ಳಿ. ನಾನು ಇನ್ನೊಬ್ನಿಗೆ ಯಾಕಪ್ಪ ಹರಡಬೇಕು, ತೊಂದರೆ ಯಾಕೆ ಕೊಡಬೇಕು ಅನ್ನೋದು ಬಂದ್ರೂ ನಾನು ಒಂದೇನೋ ಸರ್ವಿಸ್ ಮಾಡ್ತಾ ಇದ್ದೀನಿ, ಕಮ್ಯುನಿಟಿ ಸರ್ವಿಸ್ ಅನ್ಕೊಂಡು ಆ ರೀತಿಯಿಂದ ಒಂದು ಮಾಸ್ಕ್ ಹಾಕ್ಕೊಂಡ್ರೆ ಎಷ್ಟೊಂದು ಬೆಟರ್ ಅಟ್ಮಾಸ್ಫಿಯರ್ ಇರುತ್ತೆ ನಮಗೆ. ಡಾಕ್ಟರ್, ಈಗ ಒಂದು ವೇಳೆ H1N1 ಬಂತು, ಅವರು ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಅದು ತುಂಬಾ ಸಿವಿಯಾರಿಟಿಗೆ ಹೋಗುತ್ತೆ? ಡೆಫಿನೆಟ್ಲಿ ಹೋಗುತ್ತೆ. ನಾಟ್ ಆಲ್ ಕೇಸಸ್ ಗೋ, ಬಟ್ ಏನಂತಂದ್ರೆ ನಾನು ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್, ಎಲ್ಡರ್ಲಿ ಏಜ್ ಗ್ರೂಪ್, ವಯಸ್ಸಾದವ್ರು ಇರಲಿ, ಕಮ್ಮಿ ವಯಸ್ಸಿದ್ದವರು ಮಕ್ಕಳು ಇರಲಿ, ಶುಗರ್ BP ಇದ್ದವ್ರು ಇರಲಿ, ಹಾರ್ಟ್ ಇಶ್ಯೂಸ್ ಇದ್ದವ್ರು ಇರಲಿ, ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಅಸ್ತಮಾ, COPD ಅಂತ ಶ್ವಾಸಕೋಶದ ಮುಂಚೆ ಇರೋದು ರಿಸ್ಕ್ ಫ್ಯಾಕ್ಟರ್ಸ್ ಇರಲಿ, ಇವ್ರು ಎಲ್ಲರಿಗೆ ಏನಂತಂದರೆ ನಿಮೋನಿಯಾ ಆಗಿ ರ್ಯಾಪಿಡ್ ಪ್ರೋಗ್ರೆಷನ್ ಆಗುತ್ತೆ, ರ್ಯಾಪಿಡ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಅವಾಗೇನೋ ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಕೆಲವರು ICUಗೆ ಹೋಗ್ತಾರೆ, ಕೆಲವರಿಗೆ ಆಕ್ಸಿಜನ್ ಬೇಕಾಗುತ್ತೆ, ಇನ್ನೂ ಕೆಲವರಿಗೆ ವೆಂಟಿಲೇಟ್ರು ಬೇಕಾಗುತ್ತೆ. ಈಗಲೂ ನಾವು ನೋಡ್ತೀವಿ ಎಷ್ಟೊಂದು ಪೇಷಂಟ್ಸ್ ನಾವು ಮಂತ್ಲಿ 1 ಕೇಸ್ ICUಗೆ ಹೋಗುತ್ತೆ ನಮ್ದ್ರಲ್ಲಿ. ಸೊ ಬಟ್ ದೇ ರಿಕವರ್, ದೇ ಡೂ ವೆಲ್. ಸೊ ಬಟ್ ಏನಂತಂದರೆ ಅವ್ರು ಈಗ ಯಾಕೆ ICUಗೆ ಬಂದರೂ ಯಾರೂ ನೋಡಲ್ಲ. H1N1 ಆಗಿದೆ ಅಂತ ನಾವು ಟ್ರೀಟ್ ಮಾಡ್ತೀವಿ, ಬಟ್ ಆ ಪೇಷಂಟ್ ICUಗೆ ಯಾಕೆ ಹೋಯ್ತು ಅಂತ ನಾವು ಟ್ರೇಸ್ ಮಾಡಿದರೆ 4-5 ದಿನ ಜ್ವರ ಯಾರಿಗೂ ತೋರಿಸಿರಲ್ಲ. ನೆಗ್ಲಿಜೆನ್ಸಿ, ಡೋಲೋ ತಗೊಂಡೆ, ಶೀತದ ಗುಳಿಗೆ ತಗೊಂಡೆ, ಸೆಲ್ಫ್ ಮೆಡಿಕೇಶನ್ ಕಡಿಮೆ ಆಗತ್ತಂತ ಅನ್ಕೊಂಡ್ವಿ, ಆಗಿಲ್ಲ, ಎಲ್ಲೂ ಡಾಕ್ಟ್ರಿಗೆ ತೋರಿಸಿರಲ್ಲ. ಸುಮ್ಮನೆ ಈಗ ಏನಂತಂದರೆ ಒಂದು 400 ರೂಪಾಯಿ 500 ರೂಪಾಯಿ ಉಳ್ಸಕ್ಕೆ ಹೋಗಿ ಇಲ್ಲಿಗೆ ಬಂದು ಹಾಸ್ಪಿಟ್ಲಲ್ಲಿ ಇಷ್ಟುದ್ದ ಬಿಲ್ ಮಾಡ್ಕೊಂಡು ಹೋಗ್ತಾರೆ. ಡಾಕ್ಟರ್, ಈ ಜ್ವರದ ಬಗ್ಗೆ ಇರುವಂಥ ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಅಂದರೆ ಮಿಸ್ಕನ್ಸೆಪ್ಷನ್ಸ್ ಯಾವುದೆಲ್ಲ ಡಾಕ್ಟರ್? ಮಿಸ್ಕನ್ಸೆಪ್ಷನ್ಸ್ ಹೇಳ್ದಂಗೆ ಈಗ ಹೆಸರಲ್ಲೇ ಮಿಸ್ಕನ್ಸೆಪ್ಷನ್ ಇದೆ. ಹಂದಿ ಜ್ವರ ಅಂದರೆ ನಾನು ಹಂದಿಗೆ ಮುಟ್ರೆ ಆಗುತ್ತೆ, ಹಂದಿ ಮಾಂಸ ತಿಂದರೆ ಆಗುತ್ತೆ, ಹಂಗಿದೆ. ಬೇಸಿಕಲಿ ಸ್ವೈನ್ ಫ್ಲೂ ಅನ್ನೋದು ಟರ್ಮ್ ಅವ್ರು ಹಂದಿಗಳಲ್ಲಿ ಫಸ್ಟ್ ಟೈಮ್ ಕಂಡು ಬಂತು ಅಂತ ಅದರ ಹೆಸರೇ ಸ್ವೈನ್ ಫ್ಲೂ ಅಂತ ಆಗಿದೆ. ಈಗ ಹಂದಿಕಿನ ಮನುಷ್ಯರಲ್ಲೇ ಜಾಸ್ತಿ ಇರೋದಿದ್ದು. ಸೊ ಬಟ್ ಏನಂದರೆ ಆ ಹೆಸರು ಹಾಗೆ ಇದ್ಬಿಟ್ಟಿದೆ. ಬಟ್ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ ನಾವು ಇನ್ಫ್ಲುಯೆನ್ಸಾ ವೈರಸ್ ಅಂತಲೇ ಹೇಳ್ತೀವಿ. ಮತ್ತು ಹಂದಿ ಮಾಂಸ ತಿನ್ನೋದ್ರಿಂದ ಆಗುತ್ತೆ, ಮುಟ್ರೆ ಆಗುತ್ತೆ, ಹಂದಿ ಅಡ್ಡಾಡಿದರೆ ಹಂದಿ ಜ್ವರ ಬಂದ್ಬಿಡುತ್ತೆ ಅಂತ ಅನ್ಕೊತೀವಿ. ಹಾಗೆಲ್ಲ ಇಲ್ಲ. ನೀವು ಹಂದಿ ನೋಡಿದ್ರೇ ನನಗೆ ಹಂದಿ ಜ್ವರ ಬರುತ್ತೆ ಅಂತ ಅಂದ್ಕೊಳ್ಳೋದು ಬೇಡ. ಸೊ ಈ ಥರ ಮಿಸ್ಕನ್ಸೆಪ್ಷನ್ಸ್. ಆ್ಯಂಡ್ ಮೋಸ್ಟ್ ಮಿಸ್ಕನ್ಸೆಪ್ಷನ್ ನಾವು ಪ್ರಾಕ್ಟಿಕಲಿ ನೋಡೋದೇನು ಅಂತಂದರೆ ಲೈಟ್ ತಗೊಳ್ಳೋದು, ಕೇರ್ಲೆಸ್ ಆಗಿ ಇದೇನು ಬಿಡು, ನೆಗಡಿ ಬಿಡು, ಶೀತ ಬಿಡು, ಚಲ್ತಾಹೆ ಅನ್ನೋದು ಆಟಿಟ್ಯೂಡ್ ಇರೋದು, ಹಂಗೆ ಇಟ್ಕೋಬಾರ್ದು. ಸೊ ನಾವು ಮುಂಚೆ ಥರ ಹೆಲ್ತ್ ಸಿನಾರಿಯೋಸ್ ಇಲ್ಲ ಈಗ. ನಾನು ಯಾಕಷ್ಟು ಸ್ಟ್ರೆಸ್ ಮಾಡ್ಕೊತಾ ಇದ್ದೀನಿ, ನೀವು ಡಾಕ್ಟರ್ಸಿಗೆ ಹೋಗಿ ತೋರಿಸ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ತುಂಬ ಚೇಂಜ್ ಆಗಿದ್ದಾವೆ ಟ್ರೆಂಡ್ಸ್. ಪೋಸ್ಟ್ ಕೋವಿಡ್ ನಾವು ಹೇಳ್ತೀವಲ್ಲ,
ಪೋಸ್ಟ್ ಕೋವಿಡ್ ನಮ್ಮ ಇಮ್ಯುನಿಟಿನೂ ಕಮ್ಮಿ ಆಗಿದೆ. ವೈರಸ್ ಇದು ಹೇಳ್ತೀವಿ ನಾವು ಏನಂತಂದರೆ ವಿರುಲೆನ್ಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ. ವೈರಸ್ ವಿರುಲೆನ್ಸ್ ಅಂತಂದರೆ ಅದರದ್ದು ಶಕ್ತಿಪನ ಅದು ತುಂಬ ಈಗ ಹೆಂಗಂತಂದರೆ ಮುಂಚೆ ಸ್ವಲ್ಪ ವೈರಸ್ ವೀಕ್ ಆಗಿರೋದು, ಈ ಥರ ಈಗ ಹೆಂಗೆ ಆಗಿದೆ ಅಂತಂದರೆ ಅವು ಪ್ರಾಪರ್ಟೀಸ್ ಚೇಂಜ್ ಆಗಿ ನಾವು ಹೆಂಗೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆಯೋ ವೈರಸ್ದು ಪವರ್ಫುಲ್ ನೇಚರ್ ಇನ್ನೂ ಜಾಸ್ತಿ ಆಗ್ಕೊಂಡು ಹೋಗ್ತಾ. ಸೊ ಅದ ಕಾರಣಕ್ಕೆ ನಾವು ಮಾತಕ್ಕೆ ನಾವು we are falling sick. ಬ್ಯಾಕ್ಟೀರಿಯಾ ವೈರಸ್ಗಳು ಸ್ಟ್ರಾಂಗ್ ಆಗ್ತಾ ಇದಾವೆ, ಮನುಷ್ಯ ವೀಕ್ ಆಗ್ತಾ ಇದ್ದಾನೆ, ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಕಾರಣ ಮತ್ತೆ ಅಗೇನ್ ಸ್ಟ್ರೆಸ್ ಇರಬಹುದು, ಸ್ಲೀಪ್ ಇರಬಹುದು. ನಾವು ಮಲ್ಗದೆ 2 ಗಂಟೆ 1 ಗಂಟೆ ಮುಂಚೆ 9 ಗಂಟೆ 10 ಗಂಟೆಗೆ ನಮ್ಮ ಪೇರೆಂಟ್ಸ್ ಮಲಗಿಸ್ಬಿಡ್ತಿದ್ರು. ಅದೇ ಮನುಷ್ಯ ಇವತ್ತು 4 ತಾಸು ಲೇಟ್ ಮಲಗ್ತಾನೆ, ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಎದ್ದು ಅದೇ ನಮ್ಮ ವರ್ಕಿಗೆ ನಾವು ರೂಟೀನಿಗೆ ಹೋಗ್ತೀವಿ. ಸೊ ಸ್ಟ್ರೆಸ್ ಮತ್ತೆ ವರ್ಕಿಗೆ ಹೋದ್ಮೇಲೆ ಆ ಸ್ಟ್ರೆಸ್ ಬೇರೆ. ಸೊ ನಾವು ಸ್ಟ್ರೆಸ್ ಸ್ಲೀಪಲ್ಲಿ ಕಾಂಪ್ರಮೈಸ್ ಆಗಿ ನಮ್ಮ ಇಮ್ಯುನಿಟಿ ಆಟೋಮ್ಯಾಟಿಕಲಿ ಇದೇ ಒಂದು 3-4 ವರ್ಷ ವರ್ಕ್ ಕಂಟಿನ್ಯೂ ಆಗ್ತಾ ಇದ್ರೆ ನಮ್ಮ ಇಮ್ಯುನಿಟಿ ಆಟೋಮ್ಯಾಟಿಕಲಿ ಡೌನ್ ಆಗುತ್ತೆ. ಈವನ್ ಆಸ್ ಡಾಕ್ಟರ್ಸ್ ಐ ಆಮ್ ಟೆಲ್ಲಿಂಗ್ ಯು, ಈವನ್ ಆರ್ ಲೈಫ್ ಈಸ್ ನಾಟ್ ಸೊ ಸಿಂಪಲ್ ಬಿಕಾಸ್ ಆಫ್ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ, ಸ್ಲೀಪ್ ಏನೂ ಇರಲ್ಲ. ನಾವೇ ಮೇನ್ ಎಕ್ಸ್ಪೋಸ್ ಆಗೋದೇ ನಾವು ಇಂಥ ಪೇಷಂಟ್ಸ್. ಸೊ ಈವನ್ ನಮ್ಮ ಆಡಿಯನ್ಸಲ್ಲಿ ಯಾರನ್ನ ಡಾಕ್ಟರ್ಸ್ ಇದ್ದರೆ ಯು ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಮ್ಯಾನೇಜ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದೇ. ಸೊ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇಮ್ಯುನಿಟಿ ಆಟೋಮ್ಯಾಟಿಕಲಿ ನಮ್ದು ಇಂಪ್ರೂವ್ ಆಗುತ್ತೆ. ಅದ ಕಾರಣಕ್ಕೆ ಮುಂಚೆ ನಮ್ಮ ಎನ್ಸಿಸ್ಟರ್ಸ್ ಯಾರಿದ್ರು ದೇ ವೇರ್ ಹೆಲ್ದಿ ಬಿಕಾಸ್ ಆಫ್ ದಟ್ ರೀಸನ್. ಡಾಕ್ಟರ್, ಹಾಗಾದ್ರೆ ಈ H1N1 ಬಂದಾಗ ಇದರ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿ ಆಗಿರುತ್ತೆ? ಟೆಸ್ಟ್ ಸೇಮ್, ನಾವು ಥ್ರೋಟ್ ಸ್ವಾಬ್ ಅನ್ನೋದು ಒಂದು ಮಾಡ್ತೀವಿ, ರ್ಯಾಪಿಡ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ, ಲೈಕ್ ಕೋವಿಡ್ ಟೈಮ್ ಅಲ್ಲಿ ಮಾಡ್ತಿದ್ರಲ್ಲ ಸೇಮ್ ಆ ಥರನೇ ಬರುತ್ತೆ. ಮತ್ತು PCR ಟೆಸ್ಟಿಂಗ್ ಅಂತಾನು ಮಾಡ್ತೀವಿ. ಸ್ವಾಬ್ ಥ್ರೋಟ್ ಅಲ್ಲಿ ಸ್ವಾಬ್ ತಗೊಂಡು ನಾವು PCR ಟೆಸ್ಟಿಂಗ್ RT-PCR ಟೆಸ್ಟಿಂಗ್ ಕಳಿಸ್ತೀವಿ. ಅದರಿಂದ ನಮಗೆ ಗೊತ್ತಾಗುತ್ತೆ. ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ಡಾಕ್ಟರ್. ಟ್ರೀಟ್ಮೆಂಟ್ ಅಗೇನ್ ಇದಕ್ಕೆ ಸ್ಪೆಷಲ್ ಆ್ಯಂಟಿವೈರಲ್ ಏಜೆಂಟ್ಸ್ ಇರ್ತವೆ. ಸೊ ಫಸ್ಟ್ ನಾವು ಡಯಾಗ್ನೈಸಲ್ಲಿ ಸ್ಟ್ರಾಂಗ್ಲಿ ಸಸ್ಪಿಷಸ್ ಇದ್ದಾಗ ಪೇಷಂಟ್ ನಾವು ಎಂಪಿರಿಕಲ್ ಆ್ಯಂಟಿವೈರಲ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಅವಾಗ ನಾವು ಟೆಸ್ಟ್ ಮಾಡಲ್ಲ, ಯಾಕಂದರೆ ನಾನು ಟೆಸ್ಟ್ ಅಂತಂದರೆ ಪೇಷಂಟ್ ಓಡೋಗ್ಬಿಡ್ತಾರೆ. ಈಗ H1N1 ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಭಯ ಹಾಕ್ಕೊಂಡು ಹೋಗ್ಬಿಡ್ತಾವೆ. ಸೊ ಅಂಥ ಟೈಮಲ್ಲಿ ನಾವು ಹಿಸ್ಟ್ರಿ ವೈಸ್ ಸಸ್ಪಿಷನ್ ಮಾಡಿಕೊಂಡು ಎಕ್ಸಾಮಿನೇಷನ್ ಮಾಡಿ ಎಕ್ಸ್ರೇ ಎಲ್ಲ ಸಪೋಸ್ ಬೇಕಾಯಿತು ಅಂದ್ಕೊಳ್ಳಿ, ಅವೆಲ್ಲ ಮಾಡಿ ನಮಗೆ ಸಸ್ಪಿಷನ್ ಇತ್ತು ಅಂತಂದರೆ ನಾವು ಎಂಪಿರಿಕಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊತೀವಿ. ಎಂಪಿರಿಕಲ್ ಅಂದರೆ ಸಾಧ್ಯತೆ ಇರಬಹುದು ಅಂದ್ಕೊಂಡು ಆ್ಯಂಟಿವೈರಲ್ಸ್ ಹಾಕ್ಕೊತೀವಿ. ಹಾಸ್ಪಿಟಲೈಸ್ ಆಯಿತು ಪೇಷಂಟ್ ICU ಅಲ್ಲಿ ಹೋದಾಗ ಡೆಫಿನೆಟ್ಲಿ ಆಲ್ ಹಾಸ್ಪಿಟಲೈಸ್ ಪೇಷಂಟ್ಸ್ ನಾವು H1N1 ಟೆಸ್ಟ್ ಮಾಡಿಸ್ತೀವಿ. ಅವಾಗ ಮಾಡಿಸ್ಲೇಬೇಕಾಗತ್ತೆ, ಬಿಕಾಸ್ ಬೇರೆಯವ್ರಿಗೆ ಹರಡೋದು ಸಾಧ್ಯತೆ ಇರುತ್ತೆ. ಅವ್ರಿಗೆ ಟ್ರೀಟ್ಮೆಂಟಲ್ಲೂ ನಮಗೆ ಹೆಲ್ಪ್ ಆಗುತ್ತೆ, ಪೇಷಂಟ್ ಫ್ಯಾಮಿಲಿ ಎಕ್ಸ್ಪ್ಲೈನ್ ಮಾಡೋಕ್ಕೂ ನಮಗೆ ಈಸಿ ಆಗುತ್ತೆ. ಇವೆಲ್ಲ ಪಾಸಿಬಿಲಿಟೀಸ್ ನಾವು ಕನ್ಸಿಡರ್ ಮಾಡಿ ಹಾಸ್ಪಿಟಲೈಸ್ಡ್ ಪೇಷಂಟ್ಸ್, ಈಗ ಪ್ರೋಟೋಕಾಲ್ ಏನಾಗಿದೆ ಅಂದರೆ ಮೇನ್ಲಿ ಹಾಸ್ಪಿಟಲೈಸ್ಡ್ ಪೇಷಂಟ್ಸ್ನೇ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ H1N1. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ನಾರ್ಮಲ್ ಪರ್ಸನ್ಗೆ ಬಂದಾಗ ಇರೋ H1 ಬರೋದಕ್ಕೂ ಆ್ಯಂಡ್ ನೀವು ಆಗಲೇ ಹೇಳ್ದಾಗೆ ಸ್ವಲ್ಪ ಸಣ್ಣ ವಯಸ್ಸವರಿಗೆ ಅಥವಾ ಏಜ್ ಆದವರಿಗೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅವರಿಗೆ, ಅಸ್ತಮಾ ಇತ್ತು ಅಥವಾ ಏನು ಅವರಿಗೆ ಶುಗರ್ BP ಈ ಥರ ಹೆಲ್ತ್ ಕಂಡೀಷನ್ಸ್ ಇದ್ದಾಗ ಅವರಿಗೂ ಟ್ರೀಟ್ಮೆಂಟ್ ಸೇಮ್ ಇರುತ್ತಾ ಅಥವಾ ಅಲ್ಲಿ ಒಂದು ರೀತಿ ಅವರಿಗೆ ಸಿವಿಯಾರಿಟಿ ಜಾಸ್ತಿ ಇರೋದ್ರಿಂದಾಗಿ ಟ್ರೀಟ್ಮೆಂಟಲ್ಲಿ ಏನಾದರೂ ವೇರಿಯೇಷನ್ಸ್? ಡೆಫಿನೆಟ್ಲಿ ವೇರಿಯೇಷನ್ ಇರಬಹುದು. ಯಾಕಂದರೆ ಈಗ ಸಪೋಸ್ ನಿಮೋನಿಯಾ ಸಿವಿಯರ್ ಆಯಿತು, ಅವ್ರದ್ದು ಸ್ಯಾಚುರೇಷನ್ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಯ್ತು ಅಂದ್ಕೊಳ್ಳಿ, ಅವ್ರಿಗೆ ಸಪ್ಲಿಮೆಂಟಲ್ ಆಕ್ಸಿಜನ್ ಥೆರಪಿ ಕೊಡಬೇಕಾಗತ್ತೆ, NIV ಹಾಕಬೇಕಾಗತ್ತೆ, ಮಾಸ್ಕ್ ಅಥವಾ ಹೈ ಫ್ಲೋ ಆಕ್ಸಿಜನ್ ಹಾಕಬೇಕಾಗತ್ತೆ, ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅನ್ನೋದು ಹೇಳ್ತೀವಲ್ಲ ಅದನ್ನು ಹಾಕಬೇಕಾಗತ್ತೆ. ಸೊ ಇವೆಲ್ಲ ಅವ್ರದ್ರಲ್ಲಿ ಸಾಧ್ಯತೆ ಇರುತ್ತೆ. ನಾಟ್ ಎವ್ರಿ ಪೇಷಂಟಿಗೆ ನಾವು ಹಾಕ್ತೀವಿ ಅಂತ. ಎಲ್ಡರ್ಲಿ ಡಯಾಬಿಟಿಸ್ ಇತ್ತು, COPD ಇತ್ತು, ಅಸ್ತಮಾ ಇತ್ತು ಅಂತಂದರೆ ಅವ್ರ ಆಕ್ಸಿಜನ್ ಸ್ಯಾಚುರೇಷನ್ ಡ್ರಾಪ್ ಆಗೋದು ಸಾಧ್ಯತೆ ಇರೋದ್ರಿಂದ ಅವರಿಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಥೆರಪಿ ಬೇಕಾಗುತ್ತೆ. ಡಾಕ್ಟರ್, ಹಾಗಿದ್ರೆ ಈ ಟ್ರೀಟ್ಮೆಂಟ್ನ ಎಷ್ಟು ದಿನಗಳ ಕಾಲ ತಗೋಬೇಕು? ಎಕ್ಸಾಕ್ಟ್ಲಿ ಒಂದು ಆ ಕೋರ್ಸ್ ಇರುತ್ತಲ್ಲ, ಎಷ್ಟು ಟೈಮ್ ತಗೊಂಡ್ರೆ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ? ಮೇನ್ಲಿ ಆ್ಯಂಟಿವೈರಲ್ ಥೆರಪಿ ನಾವು ಕೊಡೋದು 5ರಿಂದ 7 ದಿನ ತನಕ ಕೊಡ್ತೀವಿ. ಆಮೇಲೆ ಸಪೋರ್ಟಿವ್ ಥೆರಪಿ ಅನ್ನೋದು ಒಂದಿರುತ್ತೆ. ಸೊ ಈ ಕೆಮ್ಮಿಗೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ, ನೆಬುಲೈಸೇಷನ್ಸ್ ಕೊಡ್ತೀವಿ, ಕಾಫ್ ಸಿರಪ್ ಇರಲಿ, ಬೇರೆ ಮಾತ್ರೆ ಇರಲಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನೋದು ಒಂದಿರುತ್ತೆ. ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಆ್ಯಂಡ್ ಅದರ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಸೊ ಸಿಂಪ್ಟಮ್ಸ್ ಕೆಲವರಿಗೆ ಇದ್ದರೆ ಅದರದ್ದು ಟ್ರೀಟ್ಮೆಂಟ್ ಹೋಗ್ಬೋದು, 1 ವಾರ 10 ದಿನನೂ ಹೋಗುತ್ತೆ. ಕೆಮ್ಮು ಕಡಿಮೆ ಮಾಡೋದು ಮಾತ್ರೆಗಳು ಇರ್ತವೆ, ಅವೆಲ್ಲ ನಾವು ಆ್ಯಡೆಡ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ಲಸ್ ಇದು ಆದ ನಂತರನೂ ಕೆಲವುದರಲ್ಲಿ ತುಂಬ ವೀಕ್ನೆಸ್
ಎದ್ದು ಕಂಡು ಬರೋದು ಲಾಸ್ಟ್ ಫ್ಯೂ ಇಯರ್ಸ್ ಇಂದ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನೀನು ವೀಕ್ನೆಸ್ ಅಂತ ಬರ್ತಾರೆ, ಒಂದ್ ವಾರ ಆದ್ಮೇಲೆ ಎಲ್ಲ ಸರಿ ಹೋಗಿರುತ್ತೆ, ಶಕ್ತಿನೇ ಇಲ್ಲ ಡಾಕ್ಟರ್, ನನಗೆ ನಡೆಯೋಕ್ಕೂ ಆಗ್ತಾ ಇಲ್ಲ ಅನ್ನೋದು ಕೆಲವು ಪರ್ಸೆಂಟೇಜ್ ಪೇಷಂಟ್ಸ್ ಬರ್ತಾರೆ. ಅದನ್ನ ನಾವು ಪೋಸ್ಟ್ ವೈರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪೋಸ್ಟ್ ವೈರಲ್ ಸಿಂಡ್ರೋಮ್ ಅಂತಂದ್ರೆ ವೈರಲ್ ಇನ್ಫೆಕ್ಷನ್ ಆದಾಗ ನಮ್ಮ ಇಮ್ಯುನಿಟಿಯಲ್ಲಿ ಇರೋದು ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಎಲ್ಲ ಯೂಸ್ ಆಗಿರುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಯೂಸ್ ಆಗಿರ್ತವೆ. ಸೊ ಇನ್ಫೆಕ್ಷನ್ ಆದ ನಂತರ ಪೋಸ್ಟ್ ವೈರಲ್ ಸಿಂಡ್ರೋಮ್, ಪೋಸ್ಟ್ ವೈರಲ್ ವೀಕ್ನೆಸ್ ಅನ್ನೋದು ಒಂದು ಬರುತ್ತೆ. ಆವಾಗ ಅದು ಬಂದಾಗ ನಾವು ಮಲ್ಟಿವಿಟಮಿನ್ಸ್ ಇರಲಿ, ಅವ್ರಿಗೆ ಸ್ಪೆಸಿಫಿಕ್ ಏನಿದೆ ಆ ಥರದ ಟ್ರೀಟ್ಮೆಂಟ್ ಡೆಫಿಷಿಯನ್ಸೀಸ್ ಎಲ್ಲ ಕರೆಕ್ಟ್ ಮಾಡಿದಾಗ ಒಂದು 2 to 3 ವೀಕ್ಸಲ್ಲಿ ರಿಕವರ್ ಆಗಿ ಅವರು ಆರಾಮಾಗ್ತಾರೆ. ಆ್ಯಂಡ್ ಅಗೇನ್ ಹೇಳ್ದಂಗೆ ಇಟ್ ಡಿಫರ್ಸ್ ಪೇಷಂಟ್ ಟು ಪೇಷಂಟ್. ಡಾಕ್ಟರ್, ಈ H1N1ಗೆ ವ್ಯಾಕ್ಸಿನ್ ಇದೆಯಾ, ಇದ್ರ ಬಗ್ಗೆ ಹೇಳೋದಾದ್ರೆ? ವ್ಯಾಕ್ಸಿನ್, ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅನ್ನೋದು ಆಲ್ರೆಡಿ ಇದೆ. ಸೊ ಜನ ಹಾಕ್ಕೊಂತಾರೆ ಇದು. ಸೊ ಮೇನ್ಲಿ ಇದು ಯಾರು ಹಾಕ್ಕೋಬೇಕು ಅಂತಂದರೆ ಎಲ್ಲರೂ ಹಾಕ್ಕೋಬೇಕು ಇನ್ಫ್ಯಾಕ್ಟ್. ಸೊ ಹೈ ರಿಸ್ಕ್ ಗ್ರೂಪ್ಸ್, ಎಸ್ಪೆಷಲಿ 10 ವರ್ಷ ಕೆಳಗಿರೋರು, 60 ವರ್ಷ ಮೇಲಿರೋರು, ಶುಗರ್ BP ಕಾಯಿಲೆ ಇರೋರು, ಆಸ್ತಮಾ COPD ಕಾಯಿಲೆ ಇರೋರು, ಮತ್ತು ಸ್ವಲ್ಪ ಫ್ರೀಕ್ವೆಂಟಾಗಿ ಫ್ಲೂ ಬರ್ತಾ ಇರುತ್ತಲ್ಲ, ಶೀತ ಕೆಮ್ಮು ಜ್ವರ ಬರ್ತಾನೆ ಇರುತ್ತಲ್ಲ, ಅಂಥವರು ಸ್ವಲ್ಪ ಈ ಥರ ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಬೆಟರ್. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಒಂದ್ಸತಿ ಅವರಿಗೆ ಜ್ವರ ಬಂತು, ಈ H1N1 ಬಂದಿದೆ, ಅದಕ್ಕಿಂತ ಮುಂಚೆ ಅವರು ವ್ಯಾಕ್ಸಿನ್ ತಗೊಂಡಿರಲ್ಲ. ಸೊ ಜ್ವರ ಬಂದು ಹೋದ್ಮೇಲೆ ಅವ್ರಿಗೇನು ರಿಯಲೈಸ್ ಆಯಿತು ನಾನು ತಗೋತೀನಿ, ನೆಕ್ಸ್ಟ್ ವ್ಯಾಕ್ಸಿನ್ ತಗೋತೀನಿ ಅಂದರೆ ಒಂದ್ಸತಿ ಜ್ವರ ಬಂದು ಹೋದ್ಮೇಲೆ ತಗೋಬಹುದು ಅವರು? ಇಂಪ್ರೂವ್ ಆದ್ಮೇಲೇನು 3 months ಆದ್ಮೇಲೆ, 3 months ಆದ್ಮೇಲೆ, ಸ್ವಲ್ಪ ರಿಕವರ್ ಆದ್ಮೇಲೆ ವ್ಯಾಕ್ಸಿನ್ ತಗೋಬಹುದು. ಹಾಗಿದ್ರೆ ಈಗ ವ್ಯಾಕ್ಸಿನ್ ತಗೊಂಡವ್ರಿಗೆ ಒಂದು ಡೌಟ್ ಇರುತ್ತೆ, ಸೊ ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ, ನನಗೆ ಇನ್ನೂ H1N1 ಬರೋದೇ ಇಲ್ಲ ಆ ಥರ ಇರುತ್ತಾ? ಬರೋ ಚಾನ್ಸಸ್ ಕಡಿಮೆ ಇರುತ್ತೆ, ಬರೋದೇ ಇಲ್ಲ ಥರದ ಯಾವ ಕಾಯಿಲೆನೂ ಇಲ್ಲ ವರ್ಲ್ಡಲ್ಲಿ. ನನಗೆ ಈ ಕಾಯಿಲೆ ಬರಲ್ಲ ಅನ್ನೋದು ಯಾವುದು ಕಾಯಿಲೆನೂ ಇಲ್ಲ. ವ್ಯಾಕ್ಸಿನ್ ತಗೊಂಡ್ರು ಕಡಿಮೆ ಸಾಧ್ಯತೆ ಇರುತ್ತೆ. ಯಾಕೆ ಕಡಿಮೆ ಸಾಧ್ಯತೆ ಇರುತ್ತೆ ಅಂತಂದರೆ, ನಿಮಗೆ ಆ ವೈರಸ್ ಅಗೇನ್ಸ್ಟ್ ಇಮ್ಯುನಿಟಿ ಇದ್ದೇ ಇರುತ್ತೆ. ಬರೋದು ಯಾಕೆ ಸಾಧ್ಯತೆ ಇರುತ್ತೆ ಅಂತಂದರೆ, ನಾವು ಎಕ್ಸ್ಪೋಸ್ ಆದಾಗ ಅದರದ್ದು ಪ್ರಾಪರ್ಟೀಸ್, ನಾನು ಮುಂಚೆನೇ ಹೇಳಿದೆ, ವೈರಸ್ ಪ್ರಾಪರ್ಟೀಸ್ ಈಗ ಚೇಂಜ್ ಆಗ್ತಾ ಇದ್ದಾವೆ. ಸೊ ಸಬ್ ಟೈಪ್ ಏನಾನ ವೈರಸ್ ಪ್ರಾಪರ್ಟೀಸ್ ಚೇಂಜ್ ಆಗಿ ನಾವು ಆ ವೈರಸ್ಸಿಗೆ ಎಕ್ಸ್ಪೋಸ್ ಆದ್ವಿ ಅಂದ್ಕೊಳ್ಳಿ, ಅವಾಗ ಅದು ನಮ್ಮ ಹೋಸ್ಟ್ ಅಂತ, ನಾವು ಪೇಷಂಟ್ ಈಸ್ ಎ ಹೋಸ್ಟ್, ಹೋಸ್ಟಲ್ಲಿ ಅದು ಬೆಳವಣಿಗೆ ಆಗ್ಬಿಡುತ್ತೆ, ಇಟ್ ವಿಲ್ ಸ್ಪ್ರೆಡ್. ಸೊ ವ್ಯಾಕ್ಸಿನ್ ತಗೊಳ್ಬೇಕು ಮಸ್ಟ್, ಆದ್ರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಕೇರ್ಲೆಸ್ ಆಗಿರಬಾರ್ದು, ನಂಗೆ ಬರದೇ ಇಲ್ಲ, ಮಾಸ್ಕ್ ಇಲ್ದಂಗೆ ನಾನು ಅಡ್ಡಾಡ್ತೀನಿ, ಏನು ನನಗೇನು ಆಗಲ್ಲ, ನಾನು ಓವರ್ ಕ್ರೌಡ್ ಇದ್ದಾಗಲೂ ನಾನು ನೆಗಡಿ ಶೀತ ಇದ್ದವನು ಜೊತೆಗಿದ್ರೆ ನನಗೇನು ಆಗಲ್ಲ, ಆ ಥರ ಇರಬಾರ್ದು. ಸೊ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಹೆಲ್ತ್ ವಿಷಯದಲ್ಲಿ ಯಾವತ್ತು. ಈವನ್ ಆಸ್ ಹೆಲ್ತ್ ಕೇರ್ ವರ್ಕರ್ಸ್ ನಾವು ಓವರ್ ಕಾನ್ಫಿಡೆಂಟ್ ಆಗಿ ಇರಬಾರ್ದು. ಈವನ್ ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ, ಬಟ್ ನಾನು ಒಬ್ಬ ಪೇಷಂಟಿಗೆ ನೋಡ್ಬೇಕಾದ್ರೆ ನಾನು ಮಾಸ್ಕ್ ಹಾಕ್ಕೊಂಡೇ ನೋಡ್ಬೇಕು. ಬಿಕಾಸ್ ನಾನು ಪೇಷಂಟ್ಸಿಂದ ಎಕ್ಸ್ಪೆಕ್ಟೇಷನ್ಸ್ ಬಿಟ್ಬಿಟ್ಟಿದ್ದೀನಿ, ಅವ್ರು ಮಾಸ್ಕ್ ಹಾಕ್ಕೊಂತಾರೆ, ಅದಕ್ಕೆ ನಾನೇ ಮಾಸ್ಕ್ ಹಾಕ್ಕೊಂಡು ಸೆಲ್ಫ್ ಕೇರ್ ಅನ್ನೋದು ಬೇಕಾಗುತ್ತೆ. ಯಾಕಂದ್ರೆ ಅವರು ನಮಗೆ ನೋಡಿದ್ರೆ ಅವರಿಗೂ ರಿಯಲೈಸ್ ಆಗುತ್ತೆ, ಓ ನಾವು ಮಾಸ್ಕ್ ಹಾಕೋಬೇಕು, ಅಥವಾ ಅವ್ರ ಜೊತೆಗೆ ಬಂದಿರೋರಿಗೆ ರಿಯಲೈಸ್ ಆಗುತ್ತೆ ಬೆಟರ್ ಮಾಸ್ಕ್ ಹಾಕೊಂಡ್ರೆ. ಹೌದು, ಅಂದ್ರೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ನ ಆದಷ್ಟು ಕಡಿಮೆ ಮಾಡಬಹುದು. ಡಾಕ್ಟರ್, ಹಾಗಿದ್ರೆ ಈ H1N1 ಬರ್ದೇ ಇರೋ ರೀತಿಯಲ್ಲಿ ಪ್ರಿವೆನ್ಷನ್ ಯಾವ ರೀತಿ ತಗೋಬೇಕು? ಈಗ ನೀವು ಒಂದು ವ್ಯಾಕ್ಸಿನ್ ತಗೋಬೇಕು ಅಂತ ಆಲ್ರೆಡಿ ಹೇಳಿದ್ರಿ, ಸೊ ಅದು ಒಂದು ರೀತಿಯಾದಂಥ ಪ್ರಿವೆನ್ಷನ್. ಅದನ್ನು ಹೊರತುಪಡಿಸಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ? ಸೊ ಬೆಸ್ಟ್ ಯಾರು ವ್ಯಾಕ್ಸಿನೇ ಹಾಕೋಬಾರ್ದು ಅಂತ ಇದಿರಲ್ಲ, ಯಾಕಂದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ವ್ಯಾಕ್ಸಿನ್ ಹಾಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಅನ್ನೋದು ಒಂದು ನೆಗೆಟಿವ್ ಪರ್ಸೆಪ್ಷನ್ ಇದೆ. ಆ ಥರ ಎಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಪ್ಲಸ್ ನಿಮಗೆ ಈಗ ಮೇನ್ ಪ್ರಿಕಾಷನ್ಸ್ ವೆರಿ ಸಿಂಪಲ್, ಒಂದು ಮಾಸ್ಕ್ ಹಾಕ್ಕೋಬೇಕು, ಹ್ಯಾಂಡ್ ಸ್ಯಾನಿಟೈಸೇಷನ್ ಇರಬೇಕು. ಪಬ್ಲಿಕ್ಕಲ್ಲಿ ನೆಗಡಿ ಕೆಮ್ಮು ಬಂದಾಗ ನಾವು ಒಂದು ಕರ್ಚೀಫ್ ಇರಲಿ, ಮಾಸ್ಕ್ ಇರಲಿ, ಏನೋ ಒಂದು ಯೂಸ್ ಮಾಡಿಕೊಂಡು ಬೇರೆಯವರಿಗೆ, ನಾನು ಹೇಳ್ತೀನಲ್ಲ, ಇದನ್ನು ನಾವು ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸಲ್ಲಿ ನೋಡಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಪ್ಪ ಅನ್ನೋದು ಮನಸ್ಸಲ್ಲಿ ಯಾವಾಗ ಬರುತ್ತಲ್ಲ, ನಾವೇ ಆಟೋಮೆಟಿಕ್ ನೆಗಡಿ ಶೀತ ಬಂದಾಗ ನಾವೇ ಮಾಸ್ಕ್ ಹಾಕ್ಕೊಂತೀವಿ. ಆ ಸೆನ್ಸ್ ಬರಬೇಕು ನಮಗೆ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಪ್ಪ, ಇಷ್ಟು ಬಂದರೆ ನಾವೇ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡೋದು ಸ್ಟಾರ್ಟ್ ಮಾಡ್ತೀವಿ, ಸ್ಯಾನಿಟೈಸ್ ಆಗೋದು ಸ್ಟಾರ್ಟ್ ಮಾಡ್ಕೊತೀವಿ. ಪಬ್ಲಿಕ್ ಪ್ಲೇಸಸ್ ನಮಗೆ ಹುಷಾರಿಲ್ದಾಗ ನಾವು ಪಬ್ಲಿಕ್ ಪ್ಲೇಸಸ್ ಹೋಗೋದು ಅವಾಯ್ಡ್ ಮಾಡ್ತೀವಿ. ಏನು ಅಷ್ಟು ಸೀರಿಯಸ್ ಹೋಗಲೇಬೇಕು ಅಂದಿದ್ದಾಗ ಇನ್ನೊಬ್ರು ಯಾರೋ ಒಬ್ಬರು ಇದ್ದೇ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಕೆಲಸ ಮಾಡ್ಕೊಡೋಕ್ಕೆ, ಬೆಟರ್ ಅವಾಯ್ಡ್ ಮಾಡ್ಕೊಳ್ಳೋದು. ಆವಾಗಲೇ ಇದು ಒಬ್ಬರಿಂದ ಇನ್ನೊಬ್ರಿಗೆ ಹರಡೋದು.
ಡಾಕ್ಟರ್, ಹಾಗಿದ್ರೆ ಈ ಜ್ವರ ಬಂದಿರೋ ಟೈಮಲ್ಲಿ ಅವ್ರು ತಗೊಳ್ಳೋಂಥ ಫುಡ್ಡಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು? ಈಗ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆಗಿರುತ್ತೆ ಅಂತ ಹೇಳಿದ್ರಿ, ಸೊ ಆ ಟೈಮಲ್ಲಿ ತಗೊಳ್ಳೋಂಥ ಫುಡ್ ಆಗಿರ್ಬೋದು, ಅವರ ಡೈಲಿ ರುಟೀನ್ ಹೇಗಿರ್ಬೇಕು? ಇಲ್ಲಿ ಫುಡ್ ನಾವು ಆ್ಯಸ್ ಯೂಶುವಲ್ ಫ್ರೂಟ್ಸ್ ಇರಲಿ, ಹೈಡ್ರೇಷನ್ ಇರಲಿ, ನೀರು ಜಾಸ್ತಿ ಕುಡಿಯೋದಿರಲಿ, ವೆಜಿಟೇಬಲ್ಸ್ ತೊಗೊಳೋದಿರಲಿ, ಇದನ್ನು ನಾವು ಪ್ಲೆಂಟಿ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಪ್ಲೆಂಟಿ ಆಫ್ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಪ್ಲಸ್ ನಾವು ಕೋಲ್ಡ್ ಫುಡ್ಸ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಕೋಲ್ಡ್ ವಾಟರ್ ಇರಲಿ, ಎನಿ ರೆಫ್ರಿಜರೇಟೆಡ್ ಫುಡ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ, ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ, ಆಯಿಲಿ ಫುಡ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ? ಕೊನೆಯದು ನಾನು ಅದೇ ಇಂಟರ್ವ್ಯೂಲ್ಲಿ ಹೇಳಿದ್ದೆ, ಮೋಸ್ಟ್ ಆಫ್ ದ ಥಿಂಗ್ಸ್ ವಿ ಹ್ಯಾವ್ ಕವರ್ಡ್. ಸೊ ಬೇಸಿಕಲಿ ಏನಂತಂದರೆ, ನಾವು ಇನ್ನೂ ಕೆಲವು ಕಾಯಿಲೆಗಳಿಂದ ಪರ್ಮನೆಂಟ್ ನಮಗೆ ರಿಲೀಫ್ ಸಿಕ್ಕಿಲ್ಲ. ಈ ಕೋವಿಡ್ ಹೇಗೆ ಹೋಗಿಬಿಟ್ಟಿದೆ ಅನ್ನೋದಿದೆ. H1N1 ಒಂದು ವೆರಿ ಕಾಮನ್ಲಿ ಸೀನ್ ವೈರಸ್, ಕಾಮನ್ಲಿ ಹರಡುವ ವೈರಸ್ ಆ್ಯಂಡ್ ಕಾಮನ್ಲಿ ಕಾಂಪ್ಲಿಕೇಟ್ ಆಗುವ ವೈರಸ್. ಸೊ ನಾನು ಏನು ಮೇನ್ ಹೇಳೋದಂತಂದರೆ, ಹೆಲ್ದಿ ಪ್ರಾಕ್ಟೀಸಸ್ ಇಟ್ಕೊಳ್ಳಿ. ಪಬ್ಲಿಕ್ ಪ್ಲೇಸ್ ನೀವು ಹೋಗ್ತಾ ಇದ್ದರೆ ಕೇಸಸ್ ಜಾಸ್ತಿ ಇದೆ, ನೆಗಡಿ ಕೆಮ್ಮು ಅಂದಾಗ, ಈಗ ಮಾನ್ಸೂನಲ್ಲಿ ಜಾಸ್ತಿ ಆಗುತ್ತೆ, ಕೋಲ್ಡ್ ಟೆಂಪ್ರೇಚರ್ಸ್ ವಿಂಟರಲ್ಲಿ ಜಾಸ್ತಿ ಆಗುತ್ತೆ, ಯಾವಾಗಲೂ ಮಾಸ್ಕ್ ಹಾಕ್ಕೊಂಡು ಹೋಗಿ. ಮತ್ತು ಆಚೆಯಿಂದ ನಾವು ಬರ್ತೀವಲ್ಲ, ನಮ್ಮ ಪೇರೆಂಟ್ಸ್ ಇದ್ದಾರೆ, ನಾವು ಮನೆಗೆ ಹೋಗಿದ ಮೇಲೆ ನನ್ನಿಂದ ನಿಮಗೇನೂ ಆಗದೇ ಇರ್ಬೋದು, ಬಟ್ ಅವ್ರಿಗೆ ಆಗೋದು ಸಾಧ್ಯತೆ ಇರುತ್ತೆ, ಅವ್ರಿಗೆ ನಾನು ತೊಂದರೆ ಕೊಡೋದು ಬೇಡಪ್ಪ ಅಂತ. ಅದ ಕಾರಣ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿರಿ. ಮತ್ತು ನಿಮಗೆ ಸಿಮ್ಟಮ್ಸ್ ಬಂತು ಅಥವಾ ನಿಮ್ಮ ಪೇರೆಂಟ್ಸಿಗೆ ಸಿಮ್ಟಮ್ಸ್ ಬಂತು, ಅದನ್ನು ಇಗ್ನೋರ್ ಮಾಡಿ ಸೆಲ್ಫ್ ಮೆಡಿಕೇಟ್ ಮಾಡಿಕೊಂಡು 2 ರಿಂದ 3 ದಿನ ಆಯಿತು ಜ್ವರ ಬಂದು, ಅದನ್ನು ಇಗ್ನೋರ್ ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಯಾರಿದ್ದಾರೆ, ಪರ್ಸ್ನಲ್ ಡಾಕ್ಟ್ರ್ ಯಾರಿದ್ದಾರೆ, ನಿಯರ್ ಬೈ ಫಿಸಿಷಿಯನ್ ಯಾರಿದ್ದಾರೆ, ಅವ್ರಿಗೆ ಹೋಗಿ ಒಂದು ಸತಿ ಅಟ್ಲೀಸ್ಟ್ ರಿಯಶ್ಯೂರೆನ್ಸಿಂಗ್ ಆಯ್ತಪ್ಪ ನನಗೆ ಇದು ಇಲ್ಲ ಅನ್ನೋದನ್ನ ಒಂದು ಸಮಾಧಾನ ಇರುತ್ತೆ, ತೋರಿಸ್ಕೊಂಬನ್ನಿ. ಯಾಕಂತಂದರೆ ನಾವು ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಡ್ಬಿಡ್ತೀವಿ. ಅರ್ಧ ನಮಗೆ ಪ್ರಾಬ್ಲಮ್ ಆಗಿದ್ದು ಕೇರ್ಲೆಸ್ನೆಸ್. ಕೇರ್ಲೆಸ್ ಆಗಬೇಡಿ. ಎಲ್ಲರೇ ಆಲ್ಮೋಸ್ಟ್ ಈಗ ಬೆಂಗಳೂರಲ್ಲಂತೂ ಎಜುಕೇಟೆಡ್ ಕ್ರೌಡೇ ಇರೋದು, ಬಟ್ ನೆಗ್ಲಿಜೆಂಟ್ ಕ್ರೌಡ್ ಆಗಬಾರ್ದು. ವಿ ಹ್ಯಾವ್ ಟು ಬಿ ಸೊಸೈಟಿಯಲ್ಲಿ ನಾವು ರೆಸ್ಪಾನ್ಸಿಬಲ್ ಕ್ರೌಡ್ ಥರ ಇರಬೇಕು, ನಾವು ಸಿಟಿಸನ್ಸ್ ಥರ ಇರಬೇಕು. ಸೊ ದಿಸ್ ಇಸ್ ದ ಸ್ಮಾಲ್ ಮೆಸೇಜ್ ನಿಮ್ಮ ದರ್ಶಕರ ಮುಖಾಂತರ ನಾನು ಶೇರ್ ಮಾಡ್ಕೋಬೇಕಂತ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ H1N1 ಫ್ಲೂ ಬಂದಾಗ ಯಾವ ರೀತಿಯಾಗಿ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಸ್ಪೆಷಲಿ ಡಾಕ್ಟರ್ ಹೇಳ್ದಂಗೆ ನಮ್ಮಿಂದ ಇನ್ನೊಬ್ಬರಿಗೆ ಅದು ಸ್ಪ್ರೆಡ್ ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಅದು ಒಬ್ಬ ನಾವೇನು ಮನುಷ್ಯತ್ವ ಅಂತ ನಾವೇನು ಕರಿತೀವಿ, ಹ್ಯುಮ್ಯಾನಿಟಿ ಅನ್ನೋದು ಅದರಲ್ಲೂ ಕೂಡ ಇರುತ್ತೆ. ಸೊ ಬರೋಕ್ಕಿಂತ ಮುಂಚೆನೂ ನಾವು ಅಷ್ಟೇ ನಾವು ಏನು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕನ್ನು ಹಾಕೋದಾಗಿರ್ಬೋದು, ಅಥವಾ ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು ಅಂತ ಹೇಳಿದರೆ. ಸೊ ಇನ್ಫಾರ್ಮೇಟಿವ್ ವಿಚಾರಗಳನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಲ್ಲರಿಗೆ ಧನ್ಯವಾದಗಳು. ವಿಜಯ ಕರ್ನಾಟಕ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. H1N1 ಜ್ವರ ಬಂದಾಗ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು, ಇದರ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು.